ಹಾಗೆ ಶುಕ್ಲಕೇಶಕ್ಕಿಂತ ಅತ್ಯಂತ ಅಭಿನ್ನ ಅಲ್ಲ ಬಲರಾಮದೇವರು. ಮತ್ತೇನಲ್ಲಿ ಆತ್ಮನಃ ಅಂಶೋಕ್ತಿ ಆವೇಶತಃ. ಆತ್ಮ ಅಂದ್ರೆ ಜೀವ ಅಂತ ಅರ್ಥ. ಅಂದ್ರೆ ಭಗವಂತನೇ ಅಲ್ಲಿ ಆತ್ಮನಃ ಜೀವಸ್ಯ ಅಂತ ಹೇಳಿದ್ರಲ್ಲ, ಜೀವರಿಗೆ ಅಂದ್ರೆ ಭಗವದ್ ವ್ಯತಿರಿಕ್ತರಾದ ನರನಲ್ಲಿಯೋ ಅಥವಾ ಬಲಭದ್ರನಲ್ಲಿ ಭಗವಂತನ ಅಂಶವಿದೆ ಅಂತಂದ್ರೆ ಭಗವಂತನ ಆವೇಶ ಇದೆ ಅಂತ ಅರ್ಥ. ಆತ್ಮನಶ್ಚ ಎರಡರ್ಥ ಇದಕ್ಕೆ. ಒಂದು ವಿಷ್ಣೋ ಆತ್ಮನಃ ಅಂದ್ರೆ ಸ್ವಾಮಿಯಾದ ಭಗವಂತನ ಆತ್ಮನಃ ಎಲ್ಲಾದ್ರೂ ಮತ್ಸ್ಯಾದಿ ರೂಪಗಳನ್ನು ಅಂಶ ಅಂತ ಹೇಳಿದ್ರೆ ಅದು ಅಂಶ ಅಂತಲೇ ಇಟ್ಟುಕೊಳ್ಬೇಕು, ಅಭಿನ್ನ ಅಂಶ ಅಂತಲೇ. ಋತೆ ಅದನ್ನು ಬಿಟ್ಟು ಆತ್ಮನಶ್ಚ ಜೀವನಿಗೆ ಭಗವಂತನ ಅಂಶತ್ವವನ್ನು ಎಲ್ಲಾದರೂ ಹೇಳಿದರೆ ಆವೇಶತಃ ಭಗವಂತನ ಆವೇಶ ಅಂತ ತಿಳ್ಕೊಳ್ಬೇಕು ಅಂತ ಇಷ್ಟು ವಿಶ್ಲೇಷಣೆಯನ್ನು ಮಾಡ್ತಾರೆ. ಪೃಥ್ವಿನಲ್ಲಿ ಭಗವಂತನ ಅಭೇದ ಅಲ್ಲ, ಆವೇಶ ಅಂತ ಚಿಂತನೆ ಮಾಡಬೇಕಾದ್ದು ಅಂತ. ಸೃಷ್ಟಿಭೇದಾದ್ ವಿರೂಪಂಚ ತಥಾ ಪಂಚೋತ್ತರಂ ಶತಂ ವೈರೂಪ್ಯಂ ಅನ್ಯತ್ ವಿಜ್ಞೇಯಂ ತಾತ್ಪರ್ಯಾತ್ ಮೋಹನಾಯವಾ ಇತಿ ಸ್ಕಾಂದೆ. ಈಗ ಈ ಪುರಾಣಗಳಲ್ಲಿ ಈ ಸೃಷ್ಟಿಯಲ್ಲಿ ವೈವಿಧ್ಯವನ್ನು ಹೇಳ್ತಾರೆ. ವಿರೂಪಂಚ ಅಂತಂದ್ರೆ ವೈವಿಧ್ಯವನ್ನು ಹೇಳ್ತಾರೆ ಪುರಾಣಗಳಲ್ಲಿ. ಒಂದು ಕಡೆ ಒಂದು ಕತೆ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಂದು ರೀತಿಯಾಗಿ ಕಥೆಯನ್ನು ಹೇಳ್ತಾರೆ. ಸೃಷ್ಟಿಯಲ್ಲಿಯೇ ವ್ಯತ್ಯಾಸವನ್ನು ಮಾಡ್ತಾರೆ, ಕಥೆಯಲ್ಲಿಯೇ ವ್ಯತ್ಯಾಸ ಮಾಡ್ತಾರೆ. ಈ ಉದಾಹರಣೆಗೆ ಈ ದಕ್ಷ ನನ್ನ ಕತೆ ಹೇಳುವಾಗ ಪ್ರಸೂತಿಯನ್ನು ದಕ್ಷನಿಗೆ ಮದುವೆ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ದಕ್ಷನ ಹೆಂಡತಿ ಯಾರಾಯ್ತು? ಪ್ರಸೂತಿ ಆಯ್ತು. 6ನೇ ಸ್ಕಂದಕ್ಕೆ ನೀವು ಹೋದ್ರೆ ದಕ್ಷನ ಹೆಂಡತಿ ಅಸಿಕ್ನಿ ಅಂತ ಹೇಳ್ತಾರೆ. ಪ್ರಸೂತಿಯ ಅಸಿಕ್ನಿಯ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಪುರಾಣಗಳಲ್ಲಿ ಕಾಣತಕ್ಕಂತಹ ವೈವಿಧ್ಯ, ವಿಭಿನ್ನತೆಗಳು ಕಾಣಿಸ್ತದೆ ಅಂತ. ಈ ದಕ್ಷನಿಗೆ ಎಷ್ಟು ಮಕ್ಕಳು ಅಂತ ಒಂದು ಪ್ರಶ್ನೆ ಬಂದರೆ ಇದೇ ಭಾಗವತದಲ್ಲಿ 2 ರೀತಿಯಾದ ಚಿಂತನೆ ಇದೆ. ದಕ್ಷನಿಗೆ ಷೋಡಶ ಅಂತ ಒಂದು ಕಡೆ ಹೇಳ್ತಾರೆ, ಷೋಡಶ ದುಹಿತೃ ಅಜೀಜನತ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಷಷ್ಠಿಂ ಜನಯಾಮಾಸ 60 ಮಕ್ಕಳು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಕೇಳಿದರೆ ದಕ್ಷನಿಗೆ ಎಷ್ಟು ಮಕ್ಕಳು? ಪುರಾಣದಲ್ಲೇ ವೈವಿಧ್ಯ ಇದೆ, ವಿವಿಧಂ ದೃಶ್ಯತೆ, ವಿರುದ್ಧವಾದ ಹೇಳಿಕೆಗಳು ಇರ್ತವೆ. ಏನ್ ಮಾಡ್ಬೇಕದಕ್ಕೆ ನೋಡಿ. ದಕ್ಷ ಧರ್ಮಾಯಾದ ತ್ರಯೋದಶ, ತನ್ನ ಮಕ್ಕಳಲ್ಲಿ 13 ಧರ್ಮನಿಗೆ ಮದುವೆ ಮಾಡಿಕೊಟ್ಟ ಅಂತ ಹೇಳ್ತಾರೆ. ಇದೇ ಭಾಗವತದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ ದಶ ಧರ್ಮಾಯ, 10 ಮಂದಿ ಮಕ್ಕಳನ್ನು ಧರ್ಮನಿಗೆ ಕೊಟ್ಟದ್ದು. ನೀವೇನು ಹೇಳ್ಬೇಕು ನೀವು? 13 10 ತಲೆಗೆ ಹತ್ತುವುದೇ ಇಲ್ಲ, ವಿರೋಧವಂತ ಇದರಲ್ಲಿ. ಇದು ವಿವಿಧಂ ದೃಶ್ಯತೆ ಅಂತ. ಅದಕ್ಕೆ ಆಚಾರ್ಯರೊಂದು ಇಡೀ ಪುರಾಣಕ್ಕೆ ಒಂದು ಚಿಂತನೆಯನ್ನು ಕೊಡ್ತಾರೆ. ಹೇಗೆ ಅಂತಂದ್ರೆ ಇದು ಸುಳ್ಳಲ್ಲ. ಈಗ ಪುರಾಣದಲ್ಲಿಯೇ ಭಾಗವತದಲ್ಲಿಯೇ ಇನ್ನೊಂದು ರೀತಿಯಾದ ಹೇಳಿಕೆ ಇದೆ. ಭಗವಂತನ ಬಗ್ಗೆ ಹೇಳುವಾಗ ಒಂದು ಕಡೆ ಸರ್ವೋತ್ತಮ ನಿರ್ದೋಷ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೇಳುವಾಗ ದೇವರಲ್ಲಿಯೂ ದೋಷಗಳನ್ನು ಹೇಳ್ತಾರೆ, ಚೋರ ಜಾರ ಎಲ್ಲ ಹೇಳ್ತಾರೆ. ನಾವು ಏನು ಮಾಡಬೇಕು ಹಾಗಾದ್ರೆ? ಈ 2 ರೀತಿಯಾದ ಹೇಳಿಕೆಗಳು ಇದೆ ನೋಡಿ. ಒಂದು ದಕ್ಷನ ಮಕ್ಕಳ ಕತೆ, ಕುಟುಂಬದ ಕತೆ ಒಂದು, ಕೃಷ್ಣನ ವ್ಯಕ್ತಿತ್ವದ ಕತೆ ಇನ್ನೊಂದು. ಈ 2ರನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳುವಾಗ ಈ ಸೃಷ್ಟಿ ಪ್ರಕ್ರಿಯೆಯನ್ನು ಎಲ್ಲಿಯಾದರೂ ಹೇಳಿದರೆ ಅಲ್ಲಿ ಆಗುವಾಗ ವಿವಿಧಂ ದೃಶ್ಯತೆ ಅಂತ ಅಂದ್ರೆ ಅಲ್ಲಿ ಏನು ಹೇಳಬೇಕು ಅಂತಂದ್ರೆ ಅದು ಎರಡೂ ಸರಿ ಅಂತ ಕೂಡಿಸ್ಬೇಕದನ್ನು. ಅದು ಒಂದು ಕಲ್ಪಭೇದೇನ ವಿಷಯ ಭೇದೇನ ಎರಡನ್ನೂ ಕೂಡಿಸ್ಬೇಕು. ಈಗ ಉದಾಹರಣೆಗೆ ಅಸಿಕ್ನಿಯ ಪತಿಯ ಅಥವಾ ಪ್ರಸೂತಿಯ ಗಂಡನ ಎರಡೂ ನಿಂಗೇನು ಗಂಟು ಹೋಗುತ್ತೆ? ಎರಡು ತೊಂದರೆ ಏನಿಲ್ಲ. ವಿವಿಧಂ ದೃಶ್ಯತೆ, ಅದೇನು ವಿರೋಧಕ್ಕೆ ಅವಕಾಶ ಇರುವುದಿಲ್ಲ ಅದರಲ್ಲಿ. ಅದನ್ನು ಹಾಗೆಯೇ ಕೂಡಿಸಿ ಅಥವಾ ಕಲ್ಪಭೇದೇನ ಕೂಡಿಸಿ ಅಥವಾ ಬೇರೆ ರೀತಿಯಿಂದ ಕೂಡಿಸಿ. ವಿಷ್ಣುವಿನ ಸರ್ವೋತ್ತಮತ್ವ ನಿರ್ದೋಷತ್ವ ಒಂದು ಕಡೆ, ವಿಷ್ಣುವಿಗೆ ಸರ್ವೋತ್ತಮತ್ವ ಇಲ್ಲ ಸದೋಷತ್ವ ಇದೆ ಅಂತ ಹೇಳಿದರೆ ಅದನ್ನು ಕೂಡಿಸ್ಲಿಕ್ಕೆ ಆಗುವುದಿಲ್ಲ. ಅದನ್ನೇನು ಹೇಳಬೇಕು? ಮೋಹನಾಯಚ, ಅದು ಮೋಹಕ್ಕೋಸ್ಕರ ಹೇಳಿತ್ತು. ಪುರಾಣದಲ್ಲಿ ಎರಡೂ ಹೇಳ್ತಾರೆ, ಜ್ಞಾನಕ್ಕೂ ಹೇಳ್ತಾರೆ ಮೋಹಕ್ಕೂ ಹೇಳ್ತಾರೆ. ಸಜ್ಜನರಿಗೆ ಜ್ಞಾನ ಬರಬೇಕು ಅಂತ,
ಅಯೋಗ್ಯರಿಗೆ ಮೋಹ ಬರಬೇಕು ಅಂತ. ಹಾಗಾಗಿ ಭಗವಂತನ ಸರ್ವೋತ್ತಮತ್ವ, ಗುಣಪರಿಪೂರ್ಣತ್ವ, ನಿರ್ದೋಷತ್ವಕ್ಕೆ ವಿರುದ್ಧವಾದ ಹೇಳಿಕೆ ಕೊಟ್ಟರೆ ಅದು ಮೋಹಕ್ಕೋಸ್ಕರ ಅಂತಲೇ ಅರ್ಥ. ಪುರಾಣದಲ್ಲಿ ಸೃಷ್ಟಿಯ ಬಗ್ಗೆ ವೈವಿಧ್ಯವನ್ನು ಹೇಳಿದರೆ ಬೇರೆ ಬೇರೆ ಕಲ್ಪಾನುಸಾರೇಣ ಬೇರೆ ಬೇರೆ ಪ್ರಸಂಗದಲ್ಲಿ ಆದ ಸೃಷ್ಟಿ ಅಂತ ಚಿಂತನೆ. 16 ಒಂದು ಪ್ರಕರಣ, 60 ಇನ್ನೊಂದು ಪ್ರಕರಣ, ಹೀಗೆ ಪ್ರಕರಣ ಭೇದೇನ ಅದನ್ನು ಕೂಡಿಸಬೇಕಾದ್ದು. ಎರಡೂ ಸರಿ ಕತೆಗೆ ಅವಿರುದ್ಧವಾಗಿ ಸಂಯೋಜನೆ ಮಾಡಿ ಇಂಥ ಆಚಾರ್ಯರು ಏಕರೂಪತೆಯ ಸಂಹಿತೆಯನ್ನು ಹೇಳ್ತಾರೆ. ಸೃಷ್ಟಿಭೇದಾತ್ ವಿರೂಪಂಚ ತಥಾ ಪಂಚೋತ್ತರಂ ಶತಂ. 105 ಘಟ್ಟಗಳಿವೆ ಈ ಭಾಗವತದಲ್ಲಿ. ಈ 105 ಘಟ್ಟದಲ್ಲಿ ಏನು ಕಥಾಭೇದವನ್ನು ಹೇಳಿದರೆ ಅದು ವಿವಿಧಂ, ಅದು ಭಿನ್ನ ಭಿನ್ನವಾಗಿರತಕ್ಕಂಥದ್ದೇ, ಅದು ಸತ್ಯವಾದದ್ದೇ, ಅದನ್ನು ಕೂಡಿಸಬೇಕು ಅಂತ ಹೇಳ್ತಾರೆ. ವೈರೂಪ್ಯಂ ಅನ್ಯತ್ ವಿಜ್ಞೇಯಂ. ಆದರೆ ಈ ಅನ್ಯತ್ ಈ ಸೃಷ್ಟಿಗಿಂತ ಭಿನ್ನವಾದ್ದು, ಅಂದರೆ ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ ಅಂತಾಗಿದ್ರೆ ತತ್ ಮೋಹನಾಯ, ಅದು ಅಸತಾಂ ಮೋಹನಾಯ. ಯಾಕೆಂತಂದ್ರೆ ತಾತ್ಪರ್ಯಾತ್ ಅಂದ್ರೆ ಎರಡರ್ಥ ಅದಕ್ಕೆ. ಸಜ್ಜನರಿಗೆ ಜ್ಞಾನ ಬರಬೇಕು ಎಂಬ ತಾತ್ಪರ್ಯ ಒಂದು, ಅಸಜ್ಜನರಿಗೆ ಮೋಹ ಬರಬೇಕು ಅಂತ ತಾತ್ಪರ್ಯ. ಹೀಗೆ ಭಗವಂತನಿಗೆ ತಾತ್ಪರ್ಯ ಇದ್ದದ್ದರಿಂದ ಕೆಲವನ್ನು ಅಸಜ್ಜನರ ಮೋಹಕ್ಕೋಸ್ಕರ ಹೇಳ್ತಾನೆ, ಕೆಲವರನ್ನು ಸಜ್ಜನರ ತತ್ವಜ್ಞಾನಕ್ಕೋಸ್ಕರ ಹೇಳ್ತಾನೆ ಅಂತ ಆಚಾರ್ಯರು ಪುರಾಣದ ವಾಕ್ಯವನ್ನು ಸಮಾಧಿಯಾಗಿ ಕೊಟ್ಟು ಹೇಳ್ತಾರೆ. ಇತಿತ ಸ್ಕಾಂದೇ. ಎಲ್ಲೆಲ್ಲಿ ವ್ಯವಸ್ಥೆ ಹೇಗೆ? ಋತೇತು ಪಾಂಡವ ಕಥಾಂ ಕಾರ್ಷ್ಣಂ ರಾಮಾಯಣಂ ತಥಾ. ಋತೇತು ಪಾಂಡವ ಕಥಾಂ ಕಾರ್ಷ್ಣಂ ರಾಮಾಯಣಂ ತಥಾ. ವಿಷ್ಣೋ ಬ್ರಹ್ಮಾದಿನಾಂಚೈವ ಕ್ರಮಾತ್ ವ್ಯತ್ಯಸ್ತ ಶಕ್ತಿತಾ ಏತದಾಪಾದಕಂಚಾನ್ಯತ್ ಋತೆ ಕಲ್ಪಾದಿಭೇದತಃ. ಕಥಾಭೇದಸ್ತು ವಿಜ್ಞೇಯೋ ಮೋಹಾಯೈವ ಏತೇಷು ಭಿನ್ನತಾ ಇತಿ ವಾರಾಹೇ. ಪಾಂಡವ ಕಥಾಮೃತೆ ಅಂತ, ಪಾಂಡವರ ಕತೆ ಅಥವಾ ಕಾರ್ಷ್ಣಂ ಕೃಷ್ಣದೇವರಿಗೆ ಸಂಬಂಧಪಟ್ಟ ಕತೆ, ರಾಮಾಯಣಂ ತಥಾ ರಾಮಾಯಣಕ್ಕೆ ಸಂಬಂಧಪಟ್ಟ ಕತೆ. ಹಾಗೇನೆ ವಿಷ್ಣೋ ಬ್ರಹ್ಮಾದಿನಾಂಚೈವ ಕ್ರಮಾತ್ ವ್ಯತ್ಯಸ್ತ ಶಕ್ತಿತಾಂ ಅಂತ. ದೇವರಿಗೆ ಸರ್ವೋತ್ತಮತ್ವ ಇದೆ, ಚತುರ್ಮುಖ ಬ್ರಹ್ಮದೇವರಿಗೆ ಭಗವದ್ ಅಧೀನವಾಗಿ ಸರ್ವಜಗ ಸೃಷ್ಟಿಕರ್ತೃತ್ವ ಇದೆ. ತೀರ್ಘಮೃಗ ಮಾಡಿ ಹೇಳಿದರೆ ಬ್ರಹ್ಮದೇವರಿಗೆ ಸರ್ವಶಕ್ತಿ ಸರ್ವೋತ್ತಮತ್ವ ಇದೆ, ದೇವರಿಗೆ ಅಲ್ಪಶಕ್ತಿ ಅಲ್ಪ ಸೃಷ್ಟಿಯಾದಿಗಳನ್ನು ಹೇಳಿದರೆ ವ್ಯತ್ಯಸ್ತ ಶಕ್ತಿತಾಂ ವ್ಯತ್ಯಸ್ತ ಶಕ್ತಯ ಯತ್ರ. ಹೀಗೆ ಶಕ್ತಿಯಲ್ಲಿ ವ್ಯತ್ಯಾಸ ಮಾಡಿ ಹೇಳಿದರೆ ಅದು ಹೇಗೆ? ಅದು ಅವರ ಮೋಹಾಯೈವ. ಕೃಷ್ಣನ ಕಥೆಯಲ್ಲಿ ವ್ಯತ್ಯಾಸ ಹೇಳಿದರೆ ದೇವರು ಸರ್ವೋತ್ತಮ ಅಂತ ಹೇಳದೆ ಭಗವಂತ ಅಲ್ಲ ಅಂತ ನೀವು ಎಲ್ಲಿಯಾದರೂ ಹೇಳಿದರೆ ಅದು ಮೋಹಾಯೈವ. ಪಾಂಡವರ ಕತೆ, ಕೃಷ್ಣನ ಕತೆ, ರಾಮದೇವರ ಕತೆ ಅಥವಾ ಬ್ರಹ್ಮಾದಿಗಳ ಭಗವಂತನ ಸಾಮರ್ಥ್ಯದಲ್ಲಿ ವಿಭಿನ್ನತೆ, ವಿಮಿಶ್ರತೆ, ವಿರುದ್ಧೋಕ್ತಿ ಹೇಳಿದರೆ, ಅಂದ್ರೆ ಆಚೆ ಈಚೆ ಮಾಡಿ ಹೇಳಿದರೆ ಅದು ಮೋಹಾಯೈವ, ಅದು ಮೋಹನಕ್ಕೋಸ್ಕರನೇ ಅಂತ ಹೇಳ್ತಾರೆ. ಪಾಂಡವ ಕಥಾಮೃತೆ ಕಾರ್ಷ್ಣೀಂ ಕಥಾಮೃತೆ ರಾಮಾಯಣೀಂ ಕಥಾಮೃತೆ, ರಾಮಾಯಣಕ್ಕೆ ಸಂಬಂಧಪಟ್ಟ ಕಥೆಯನ್ನು ಬಿಟ್ಟು, ಹಾಗೆಯೇ ವಿಷ್ಣೋ ಬ್ರಹ್ಮಾದಿನಾಂಚೈವ ಕ್ರಮಾತ್ ವ್ಯತ್ಯಸ್ತ ಶಕ್ತಿತಾಂ, ಆ ಶಕ್ತಿ ವ್ಯತ್ಯಾಸ ಮಾಡಿ ಹೇಳಿದರೆ ಏತದ ಆಪಾದಕಂಚಾನ್ಯತೆ, ಇದಕ್ಕೆ ಪೂರಕವಾದ ಬೇರೆ ಘಟ್ಟಗಳು ಬಂದರೆ ಅದನ್ನು ಹೇಗೆ ಕೂಡಿಸಬೇಕು ಅಂತಂದ್ರೆ ಅದು ಮೋಹಾಯ, ಮೋಹಕ್ಕೋಸ್ಕರನೇ ಹೇಳಿತ್ತು ಅಂತ. ಋತೆ ಇದನ್ನು ಬಿಟ್ಟು ಉಳಿದ ವಿಷಯ ಏನಾದರೂ ಹೇಳಿದರೆ ಅದು ಕಲ್ಪಾದಿ ವೇದತಃ, ಅದನ್ನು ಕಲ್ಪವೇದದಿಂದ ಅದನ್ನು ಕೂಡಿಸಬೇಕಾದ್ದು. ಕಲ್ಪಾದಿ ವೇದತಃ, ಎಡ ಕಾಲು ಎತ್ತಿದ ತ್ರಿವಿಕ್ರಮದೇವರು ಬಲಕಾಲು ಎತ್ತಿದ್ರು, ಇದೆಲ್ಲ ಕಲ್ಪಭೇದದಿಂದ ನೀವು ಕೂಡಿಸಬೇಕಾದ್ದು. ಎಡಕಾಲಿನಿಂದ ಬ್ರಹ್ಮಾಂಡ ಕಟಹ ಭೇದನೆ ಮಾಡಿದ್ನ, ಬಲಕಾಲಿನಿಂದ ಕಟಹ ಭೇದನೆ ಮಾಡಿದ್ನ ಅಂತ ಬಂದ್ರೆ ಅದು ಕಲ್ಪಭೇದೇನ, ಅದನ್ನು ಕೂಡಿಸಿ. ಆದರೆ ಇಷ್ಟು ಕಥೆಗಳಲ್ಲಿ ಮಾತ್ರ ಅದು ಕಲ್ಪಭೇದದಿಂದ ಕೂಡಿಸುವುದಲ್ಲ. ಮೋಹಾಯ ಏತತ್ ಏತೇಷು ಭಿನ್ನತಾ. ಭಿನ್ನತಾ ಅಂತಂದ್ರೆ
ಭಿನ್ನತಾ ಅಂದ್ರೆ ಈ ಪಾಂಡವ ಕೃಷ್ಣನ ಕಥೆ ರಾಮದೇವರ ಕಥೆಯಲ್ಲಿ ಅಂದ್ರೆ ಸರ್ವೋತ್ತಮತ್ವ ವಿಷಯದಲ್ಲಿ ಏನಾದರೂ ವಿಭಿನ್ನತೆ ಹೇಳಿದರೆ ಅದು ಮೋಹಾಯ, ಉಳಿದದ್ರಲ್ಲಿ ಆಗುವಾಗ ಕಲ್ಪವೇದೇನ ಅಂತ. ಹೀಗೆ ವರಾಹ ಪುರಾಣದಲ್ಲಿ ಹೇಳಿರತಕ್ಕಂತಹ ವಿಷಯ ಕಲ್ಪಾದಿ ಭೇದತಃ ಅಂತಿದೆ. ಕಲ್ಪಭೇದೇನ, ಯುಗಭೇದೇನ ಅಥವಾ ರೀತಿಭೇದೇನ, ಅಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ ಹಾಗೆ ವ್ಯತ್ಯಾಸಾದಿಗಳೆಲ್ಲ ಇದೆ ಅಂತ, ಪ್ರಗಸಾದಿಗಳು ಅಂತ. ಹಾಗೆ ಆ ಹೇಳುವ ಕ್ರಮಗಳು ಬೇರೆ ಬೇರೆ ರೀತಿಯಿಂದ ಭಗವಂತ ಹೇಳ್ತಾನೆ ಪುರಾಣವನ್ನು. ಆ ರೀತಿ ಭೇದದಿಂದ ಅದನ್ನು ಕೂಡಿಸಬೇಕು, ಅಥವಾ ಕಲ್ಪಭೇದೇನ ಕೂಡಿಸಬೇಕು, ಯುಗಭೇದೇನ ಕೂಡಿಸಬೇಕು ಅಂತ ಆಚಾರ್ಯರ ಗತಿಯನ್ನು ತೋರಿಸ್ತಾರೆ. ಖೇ ರೂಪಭೇದೋ ವಾಯುವಾದಿಕ. ಹೇಗುಂಟು ನಿಮ್ಮಲ್ಲಿ ಪಾಠ? ಖೇ ರೂಪಭೇದ ಅಬ್ರಾದಿಕ. ನರೇ ವಿಷ್ಣು ಸಮಾವಿಷ್ಟ ಸ್ವಯಂ ನಾರಾಯಣೋ ಹರಿ ಅರ್ಜುನೇ ಚ ನರಾವೇಶ ಕೃಷ್ಣೋ ನಾರಾಯಣ ಸ್ವಯಂ ಇತಿ ತತ್ವವಿವೇಕೆ ಖೇ ರೂಪಭೇದೋ ವಾಯುವಾದಿಕಾಃ ರೂಪಭೇದ ಅಬ್ರಾದಿಕಾಃ. ಎರಡು ಸರಿ ಇದೆ, ಎರಡು ಅರ್ಥನೂ ಆಚಾರ್ಯಗೆ ಇಲ್ಲಿ ವಿವಕ್ಷಿತ. ಇದು ಮೂರ್ತಿ ಸರ್ವಗುಣೋತ್ಪತ್ತಿ ನರನಾರಾಯಣೌ ಋಷಿ ಯಯೋ ಜಲ್ಮನಿ ಅಧಃ ವಿಶ್ವಂ ಅಭ್ಯನಂದತ್ ಸುನಿರ್ವೃತಂ ಅಂತ ಭಾಗವತದಲ್ಲಿ ಬಂದಿರತಕ್ಕಂತಹ ಶ್ಲೋಕ. ಅಲ್ಲಿ ಸರ್ವಗುಣಗಳಿಗೆ ಆಶ್ರಯಭೂತರಾದವರು ನರನಾರಾಯಣೌ ಋಷಿ, ನರ ಮತ್ತೆ ನಾರಾಯಣ ಇಬ್ರು ಋಷಿಗಳು. ಅಧಃ ವಿಶ್ವಂ ಸುನಿರ್ವೃತಂ ಅಭ್ಯನಂದತ್ ಅಂದ್ರೆ ಅವರಿಬ್ಬರು ಭೂಮಿಗೆ ಬಂದಾಗ ಇಡೀ ಪ್ರಪಂಚ ಆನಂದವನ್ನು ಅನುಭವಿಸಿತು. ಭಗವಂತ ನಾರಾಯಣನಾಗಿ ಬಂದ, ನರನಲ್ಲಿ ಪ್ರವೇಶ ಮಾಡಿ ಭಗವಂತ ಬಂದ, ಅವರು ಭೂಮಿಗೆ ಬಂದಾಗ ಇಡೀ ಪ್ರಪಂಚಕ್ಕೆ ಆನಂದ ಆಯಿತು ಅಂತ. ತಪಸ್ಸು ಮಾಡಿದರೆ ಲೋಕ ಕಲ್ಯಾಣ ಉದ್ದೇಶ ಮಾಡಿ ಅಲ್ಲಿ ಆನಂದ ಆಗುವುದು ಸಹಜ. ಭಗವಂತನೇ ತಪಸ್ಸಿಗೆ ಬಂದು ಕೂತ್ರೆ ಇಡೀ ಜಗತ್ತಿಗೆ ಕ್ಷೇಮ ಆಗದೆ ಇರಲಿಕ್ಕೆ ಸಾಧ್ಯನಾ? ಅಭ್ಯನಂದತ ಅಂತ ಇಲ್ಲಿದೆ. ಇಲ್ಲಿ ನರ ನಾರಾಯಣ ಅಂತ ಶಬ್ದ ಇದೆ. ಇಲ್ಲಿ ನರ ಅಂದ್ರೆ ಯಾರು, ನಾರಾಯಣ ಅಂದ್ರೆ ಯಾರು? ಭಗವಂತನೇ ನರನಾಗಿ ಬಂದ, ಭಗವಂತನೇ ನಾರಾಯಣನಾಗಿ ಬಂದ ಅಂತ ನಮಗೆ ಅನಿಸ್ತದೆ. ಅದಕ್ಕೆ ಆಚಾರ್ಯರು ನಮ್ಮನ್ನು ತಿದ್ದುತ್ತಾರೆ. ನರ ನಾರಾಯಣ ಹರಿ ಕೃಷ್ಣ ಅಂತ ಭಗವಂತ 4 ಭಗವಂತನಿಗೆ ಸಂಬಂಧಪಟ್ಟ ರೂಪಗಳು. ಏನು ಸಂಬಂಧ? ನಾರಾಯಣ ಮತ್ತೆ ಕೃಷ್ಣ. ಅದು ನರ ನಾರಾಯಣ ಹರಿ ಕೃಷ್ಣ. ಅಲ್ಲಿ ಹರಿ ನಾರಾಯಣ ಕೃಷ್ಣ ಇದು ಸರಿ. ನರ ಏನು? ನರ ಅಂದ್ರೆ ಭಗವಂತನೇ ನರ ಅಲ್ಲ, ಭಗವಂತನ ಆವೇಶ ಸನ್ನಿಧಾನ ನರನಲ್ಲಿ ಇದೆ ಅಂತ ಆಚಾರ್ಯರು ನಮ್ಮನ್ನು ದಾರಿ ತೋರಿಸಿ ತಿದ್ದಿದ್ದಾರೆ. ನರೇ ವಿಷ್ಣು ಸಮಾವಿಷ್ಟ. ನರನಲ್ಲಿ ವಿಷ್ಣುವಿನ ಸನ್ನಿಧಾನ ಆವೇಶ ಮಾತ್ರ ಹೊರತು ವಿಷ್ಣುವೇ ನರ ಅಲ್ಲ. ವಿಷ್ಣು ಬೇರೆ, ನರ ಬೇರೆ. ನರನಲ್ಲಿ ಸನ್ನಿಧಾನ. 4 ಮಕ್ಕಳಲ್ಲಿ ಒಬ್ಬನಲ್ಲಿ ಭಗವಂತನ ಆವೇಶ ಹೊರತು ಭಗವಂತನೇ ನರ ಅಲ್ಲ. ಇದು ಒಂದಾಯ್ತು. ಇನ್ನು ಮುಳಿದವರು 3 ಜನ: ಹರಿ, ಕೃಷ್ಣ, ನಾರಾಯಣ. ಸ್ವಯಂ ನಾರಾಯಣೋ ಹರಿಹಿ. ನಾರಾಯಣ ಸ್ವಯಂ ಭಗವಂತನೇ ನಾರಾಯಣ. ಮೂಲ ರೂಪದ ನಾರಾಯಣ ಒಂದು, ಇದು ಧರ್ಮದಲ್ಲಿ ಅವತಾರ ಮಾಡಿದ ನಾರಾಯಣ ಇನ್ನೊಂದು. ಈ ನಾರಾಯಣನೂ ಕೂಡ ಮೂಲರೂಪಿಯಾದ ನಾರಾಯಣನೇ, ವಿಷ್ಣುವೇ ಭಗವಂತನಿಗಿಂತ ಅತ್ಯಂತ ಅಭಿನ್ನನಾದವ. ಅರ್ಜುನೇ ನರಾವೇಶ. ಈ ನರ ಅರ್ಜುನನಲ್ಲಿ ಸನ್ನಿಹಿತನಾದವ, ಅರ್ಜುನನಲ್ಲಿ ನಿಂತು ವಿಶೇಷವಾದ ಸಾಮರ್ಥ್ಯವನ್ನು ತೋರಿಸಿದವ. ಅಂದರೆ ಅರ್ಜುನನಲ್ಲಿ ನರಾವೇಶ, ನರನಲ್ಲಿ ಭಗವಂತನ ಆವೇಶ. ಭಗವಂತನಿಂದ ಆವಿಷ್ಟನಾದ ನರ ಅರ್ಜುನನಲ್ಲಿ ಕೂತು ವಿಶೇಷವಾದ ದಿಗ್ವಿಜಯವನ್ನು ಮಾಡಿಸಿಕೊಟ್ಟ. ಕೃಷ್ಣ ಅದು ಸ್ವಯಂ ಭಗವಂತ, ಹರಿ ಸ್ವಯಂ ಭಗವಂತ. ಹೀಗೆ ಹರಿ, ನಾರಾಯಣ, ಕೃಷ್ಣ 3 ಭಗವದ್ ಅಭಿನ್ನವಾದ ಅವತಾರಗಳು. ನರನಲ್ಲಿ ಮಾತ್ರ ಭಗವಂತನ ಅತ್ಯಂತ ಅಭೇದ ಅಲ್ಲ, ಭಗವಂತನ ಆವೇಶ ಸನ್ನಿಧಾನ ಮಾತ್ರ
ಅಂತ ಆಚಾರ್ಯರು ಅದನ್ನು ತೋರಿಸಿದ್ದಾರೆ. ಇದು ತತ್ವ ವಿವೇಕೇ ಅಂತ. ಇನ್ನೊಂದು ಶ್ಲೋಕ, ಯೋ ಮಾಯಯ ವಿರಚಿತಂ ನಿಜಯಾತ್ಮನೀದಂ ಖೇ ರೂಪಭೇದಮಿಮ ತತ್ ಪ್ರತಿಚಕ್ಷಣಾಯ ಏತೇನ ಧರ್ಮಸದನೆ ಋಷಿಮೂರ್ತಿನಾದ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ ಅಂತ ಭಾಗವತದ ಶ್ಲೋಕ. ಅಂದ್ರೆ ಮೂರ್ತಿಯಲ್ಲಿ ಧರ್ಮನಿಂದ ಅವತಾರ ಮಾಡಿದ ಆ ಪುರುಷನಿಗೆ, ಭಗವಂತನಿಗೆ ನಮಸ್ಕಾರ ಅಂತ. ಈ ಶ್ಲೋಕದಲ್ಲಿ ಎಲ್ಲ ಅರ್ಥ ಆಗ್ತದೆ. ಖೇ ರೂಪಭೇದಮಿವ ಅದು ಅರ್ಥ ಆಗುವುದಿಲ್ಲ, ಅಷ್ಟಕ್ಕೆ ಆಚಾರ್ಯರು ವಿವರಣೆ ಕೊಡ್ತಾರೆ. ಒಟ್ಟು ಶ್ಲೋಕ ಏನು ಹೇಳುತ್ತೆ ಅಂತಂದ್ರೆ, ಭಗವಂತ ಇಡೀ ಜಗತ್ತನ್ನು ತನ್ನಲ್ಲಿ ಸೃಷ್ಟಿ ಮಾಡಿದ. ಜಗತ್ತಿಗೆ ಆಧಾರ ಅದು ಭಗವಂತ. ಹೇಗೆ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ? ಯೋ ಮಾಯಯ ವಿರಚಿತಂ ನಿಜಯ ಆತ್ಮನೀಧಂ. ಭಗವಂತ ತನ್ನ ಮಾಯೆಯಿಂದ ತನ್ನಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದ. ಈ ಶಬ್ದ ಭ್ರಾಮಕ. ಭಗವಂತ ಮಾಯೆಯಿಂದ ಜಗತ್ತನ್ನು ಸೃಷ್ಟಿ ಮಾಡಿದ ಅಂದ್ರೆ ಈ ಪ್ರಪಂಚ ಮಾಯಾಮಯ ಅಂತಂದ್ರೆ ಡೊಂಬರಾಟ ಅಂತ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ವಿವರಣೆ ಕೊಡ್ತಾರೆ. ಮಾಯಾ ಎಂಬ ಶಬ್ದಕ್ಕೆ ಅದು ಇಲ್ಲದಿದ್ದದ್ದನ್ನು ತೋರಿಸುವುದು, ಸೃಷ್ಟಿ ಮಾಡುವುದು ಅಂತ ಅರ್ಥ ಅಲ್ಲ. ಮಾಯಾ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಮಾಯಾ ಶಬ್ದಕ್ಕೆ ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್ ಅಂತ, ಪ್ರಕೃತಿ ಅಂತ ಒಂದು ಅರ್ಥ ಇದೆ. ಮಾಯಾ ವೈನಂ ಜ್ಞಾನಂ, ಮಾಯಾ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ. ಮಾಯಾ ಅಂದ್ರೆ ಇಚ್ಛೆ ಅಂತ ಅರ್ಥ ಇದೆ. ಮೂರನ್ನೂ ಇಟ್ಟುಕೊಳ್ಳಿ. ಭಗವಂತ ಮಾಯೆಯಿಂದ ಅಂದ್ರೆ ಪ್ರಕೃತಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣ, ಪರಿಣಾಮಿ ಕಾರಣ, ಉಪಾದಾನ ಕಾರಣ ಅದು ಮಾಯೆ. ಅಂದ್ರೆ ಪ್ರಕೃತಿಯನ್ನು ಮೂಲವಾಗಿ ಇಟ್ಟುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮಾಯಯ. ಮಾಯೆಯಿಂದ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಭಗವಂತನಿಗೆ ಬೇಕಾದ ಪೂರ್ಣವಾದ ಜ್ಞಾನ ಇತ್ತು. ಮಾಯಯ ತನ್ನ ಸರ್ವಜ್ಞಾನದಿಂದ, ಸಾರ್ವಜ್ಞದಿಂದ ಈ ಜಗತ್ತನ್ನು ಪ್ರಕೃತಿಯ ಮೂಲಕ ಸೃಷ್ಟಿ ಮಾಡಿದ. ಭಗವಂತ ಇಚ್ಛಾಪೂರ್ವಕವಾಗಿಯೇ ಸೃಷ್ಟಿ ಮಾಡಿದ. ಹಾಗಾಗಿ ಮಾಯಯ ಅಂದ್ರೆ ಭಗವಂತ ತನ್ನ ಇಚ್ಛೆಯಿಂದ, ಮಾಯಯ ಭಗವಂತ ತನ್ನ ಸರ್ವಜ್ಞಾನದಿಂದ, ಮಾಯಯ ತನ್ನ ಅಧೀನಳಾದ ಪ್ರಕೃತಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಎಲ್ಲಿ ಸೃಷ್ಟಿ ಮಾಡಿದ? ಆತ್ಮನಿ, ತನ್ನಲ್ಲೇ ಸೃಷ್ಟಿ ಮಾಡಿದ. ಇದಕ್ಕೆ ಆಧಾರ ಯಾವುದು ಅಂದ್ರೆ ಭಗವಂತ ಈ ಜಗತ್ತಿಗೆ ಆಧಾರ. ಯೋ ಮಾಯಯ ವಿರಚಿತಂ ನಿಜಯ ಮಾಯಯ. ನಿಜಯ ಅಂದ್ರೆ ಎರಡರ್ಥ. ತನ್ನ ಅಧೀನಳಾದ ಪ್ರಕೃತಿಯಿಂದ, ನಿಜಯ ತನ್ನ ಅಭಿನ್ನವಾದ ಜ್ಞಾನದಿಂದ, ನಿಜಯ ತನಗಿಂತ ಅಭಿನ್ನವಾದ ಇಚ್ಛೆಯಿಂದ, ಆತ್ಮನಿ ತನ್ನಲ್ಲಿ ಇದಂ ವಿರಚಿತಂ ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ. ಖೇ ರೂಪಭೇದ ಮಿವ ತತ್ ಪ್ರತಿಚಕ್ಷಣಾಯ ಅಂತ ಹೇಳ್ತಾರೆ. ಖೇ ರೂಪಭೇದ ಮಿವ ಅಂತ. ಈಗ ಸಮಸ್ಯೆ ಏನು ಅಂತಂದ್ರೆ, ಭಗವಂತ ತನ್ನಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದ ಅಂದ್ರೆ ದೇವರು ಜಗತ್ತು ಒಂದಾಯ್ತಾ ಅಂತ ಒಂದು ಪ್ರಶ್ನೆ. ಯಾಕೆಂತಂದ್ರೆ ಮಣ್ಣಿನಲ್ಲಿ ಮಡಿಕೆ ಸೃಷ್ಟಿ ಮಾಡ್ತಾನೆ ಕುಂಬಾರ. ಮಣ್ಣಿನಲ್ಲಿ ಮಡಿಕೆ ಸೃಷ್ಟಿ ಮಾಡಿದರೆ ಮಣ್ಣು ಬೇರೆ ಅಲ್ಲ, ಮಡಿಕೆ ಬೇರೆ ಅಲ್ಲ. ಕಾರ್ಪಾಸದಲ್ಲಿ ಹತ್ತಿಯಲ್ಲಿ ಬಟ್ಟೆಯನ್ನು ತಯಾರು ಮಾಡ್ತಾನೆ ನೇಕಾರ. ಬಟ್ಟೆ ಬೇರೆ ಅಲ್ಲ, ಹತ್ತಿ ಬೇರೆ ಅಲ್ಲ. ತನ್ನಲ್ಲಿ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದರೆ ದೇವರು ಮತ್ತೆ ಜಗತ್ತು ಒಂದೇ ಆಗತ್ತಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ವ್ಯಾಸರು ಕೊಟ್ಟ ಉತ್ತರ ಖೇ ರೂಪಭೇದ ಮಿವ ಅಂತ. ಆಕಾಶದಲ್ಲಿ ಭಿನ್ನ ಭಿನ್ನವಾದ ವಸ್ತುವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಆಕಾಶ ಮತ್ತೆ ಆ ವಸ್ತು ಒಂದೇ ಅಲ್ಲ ಅಂತ. ಏನು ಆಕಾಶದಲ್ಲಿ ವಸ್ತು ಸೃಷ್ಟಿ ಮಾಡ್ತಾನೆ? ಎರಡು ಪಾಠ ಅದರಲ್ಲಿ. ವಾಯುವಾದಿಕ ಅಂತ ಒಂದು ಪಾಠ, ಅಬ್ರಾದಿಕಮಿವ ಇನ್ನೊಂದು ಪಾಠ. ಎರಡೂ ಇಟ್ಟುಕೊಳ್ಳಿ. ಭಗವಂತ ಆಕಾಶದಲ್ಲಿ ವಾಯುವಾದಿಗಳನ್ನು ಸೃಷ್ಟಿ ಮಾಡ್ತಾನೆ. ಆತ್ಮನಃ ಆಕಾಶ ಸಂಭೂತ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಯ ಪೃಥಿವಿ. ಅಂದ್ರೆ ಉಳಿದ ಭೂತ ಚತುಷ್ಟಯವನ್ನು ವಾಯುವಾದಿಗಳನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲಿ ಸೃಷ್ಟಿ ಮಾಡ್ತಾನೆ? ಆಕಾಶದಲ್ಲಿ. ಕಾರಣೇಶು ಸ್ಥಿತಂ ಕಾರ್ಯಂ. ಆಕಾಶದಲ್ಲಿ ವಾಯು, ಅಗ್ನಿ, ಜಲ, ಪೃಥಿವಿ ಭೂತ ಚತುಷ್ಟಯವನ್ನು ಆಕಾಶದಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೆ. ಅದು ಆಕಾಶದಲ್ಲಿ ವಾಯುವಾದಿಗಳಿದೆ, ಅದು ಬೇರೆ ಬೇರೆ. ಆಕಾಶಕ್ಕಿಂತ ಭಿನ್ನವಾದ್ದೇ ವಾಯು, ಅಗ್ನಿ, ಜಲ, ಪೃಥಿವಿ ಹೇಗೋ ರೂಪಭೇದಂ. ರೂಪಭೇದ ಅಂದ್ರೆ ಭಿನ್ನ ಭಿನ್ನವಾದ ವಸ್ತುಗಳು. ರೂಪ ಅಂದ್ರೆ ಪದಾರ್ಥಗಳು, ಧರ್ಮಗಳು. ಭಿನ್ನ ಭಿನ್ನವಾದ ರೂಪಗಳು. ಆಕಾಶದಲ್ಲಿ ವಾಯುವಾದಿಗಳನ್ನು ಭಿನ್ನವಾದ್ದನ್ನು ಹೇಗೆ ಭಗವಂತ ಸೃಷ್ಟಿ ಮಾಡಿದ, ಹಾಗೆ ತನ್ನಲ್ಲಿ ಜಗತ್ತನ್ನು ಭಿನ್ನವಾದ್ದನ್ನೇ ಸೃಷ್ಟಿ ಮಾಡ್ತಾನೆ ಹೊರತು
ಅಭಿನ್ನವಾದದ್ದನ್ನಲ್ಲ. ಕೇ ರೂಪಭೇದಮಿವ ಅಂತ ವಾಯುವಾದಿಕಮಿವ ಅಂತ ಒಂದು ಪಾಠ. ಇನ್ನೊಂದು ಅಭ್ರಾದಿಕಮಿವ. ಅಭ್ರ ಅಂದ್ರೆ ಅಭ್ರಂ ಮೇಘ ವಾರಿವಾಘ. ಅಭ್ರ ಅಂದ್ರೆ ಮೋಡ ಅಂತ ಅರ್ಥ. ಮೋಡಕ್ಕೆ ಅಭ್ರ ಅಂತ ಹೆಸರು. ಈ ಮ್ಯಾಜಿಕ್ನವರು ಹೇಳ್ತಾರೆ ಅಭ್ರಮ ಭ್ರಮದಲ್ಲ, ಅಭ್ರಕ ಅಲ್ಲ ಅದು. ಅಭ್ರ ಅಂದ್ರೆ ಮೋಡಕ್ಕೆ ಹೆಸರು, ಅನ್ವರ್ಥಕ ಹೆಸರು. ಆಚಾರ್ಯರು ಉಪನಿಷತ್ತಲ್ಲಿ ಹೇಳ್ತಾರೆ ಮೋಡಗಳಿಗೆ ಅಭ್ರ ಅಂತ ಹೆಸರು. ಯಾಕೆ ಹೇಳಿ? ಅಭ್ರ ಎಂಬಲ್ಲಿ ಎರಡು ಶಬ್ದ ಇದೆ. ಅಪು ಬ್ರ. ಅಪು ಅಂದ್ರೆ ಅಪಹ, ಬ್ರ ಅಂದ್ರೆ ಬಿಭರ್ತಿ. ಇತಿ ಅಭ್ರಂ, ನೀರನ್ನು ಹೊತ್ತುಕೊಂಡದ್ದು. ಭೂಮಿಗೆ ಕೊಡ್ಲಿಕ್ಕೆ ಬೇಕಾದಷ್ಟು ನೀರನ್ನು ಆ ಮೋಡ, ಕರಿಮೋಡ ಹೊತ್ತುಕೊಂಡಿರ್ತದಂತೆ. ಅದಕ್ಕೆ ಅಭ್ರ ಅಂತ ಹೆಸರು. ಈ ಅಭ್ರ ಎಲ್ಲಿದೆ? ಆಕಾಶದಲ್ಲಿದೆ. ಆಕಾಶದಲ್ಲಿ ಮೋಡಗಳು ತುಂಬಿರ್ತದೆ. ಆಕಾಶದಲ್ಲಿ ಗಾಳಿ ಸಂಚಾರ ಇದೆ. ಆಕಾಶದಲ್ಲಿ ಪಕ್ಷಿಗಳು ಸಂಚಾರ ಮಾಡ್ತವೆ. ಆಕಾಶದಲ್ಲಿ ವಿಮಾನವೂ ಹಾರಾಡ್ತದೆ. ವಿಮಾನ ಈಗ ಅಲ್ಲ, ಆವಾಗಲೂ ಇತ್ತು ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ. ಉದಾಹರಣೆ ಕೊಡ್ತಾರೆ. ಆಕಾಶದಲ್ಲಿ ಗಾಳಿ ಸಂಚಾರ ಇದೆ, ಆಕಾಶದಲ್ಲಿ ಮೋಡಗಳು ತಿರುಗ್ತವೆ, ಆಕಾಶದಲ್ಲಿ ಪಕ್ಷಿಗಳು ಹಾರಾಡ್ತವೆ, ಆಕಾಶದಲ್ಲಿ ವಿಮಾನಗಳು ತಿರುಗಾಡ್ತವೆ. ಆಕಾಶವೇ ವಿಮಾನ ಅಲ್ಲ, ಆಕಾಶವೇ ಪಕ್ಷಿ ಅಲ್ಲ, ಆಕಾಶವೇ ಮೋಡ ಅಲ್ಲ, ಆಕಾಶವೇ ಗಾಳಿ ಅಲ್ಲ. ಆದರೂ ಆಕಾಶದಲ್ಲಿ ಎಲ್ಲವೂ ಇವೆ. ಆಕಾಶಕ್ಕಿಂತ ಭಿನ್ನವಾದರೂ ಕೂಡ ಮೋಡ, ವಿಮಾನ, ಪಕ್ಷಿಗಳು, ವಾಯು ಆಕಾಶದಲ್ಲಿ ಹೇಗೆ ಆಶ್ರಯ ಪಡೆದುಕೊಂಡೇ ಇರುತ್ತದೆ, ಅದೇ ರೀತಿಯಾಗಿ ದೇವರಿಗಿಂತ ಭಿನ್ನವಾದ ವಿಶ್ವ ಭಗವಂತನಲ್ಲಿ ಆಶ್ರಿತವಾಗಿದೆ ಎಂತ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಕೇ ರೂಪಭೇದಮಿವ. ಖಮ್ ಅಂದ್ರೆ ಆಕಾಶ, ರೂಪಭೇದ ಅಂದ್ರೆ ಭಿನ್ನ ಭಿನ್ನವಾದ ಭೇದವುಳ್ಳ ರೂಪಗಳು, ಪದಾರ್ಥಗಳು. ಆಕಾಶದಲ್ಲಿ ಭಿನ್ನ ಭಿನ್ನ ಪದಾರ್ಥಗಳು ಹೇಗೆ ಆಶ್ರಿತವಾಗಿದೆ, ಹಾಗೆ ಆತ್ಮನಿ ಅಂದ್ರೆ ಭಗವಂತನಲ್ಲಿ ಇಡೀ ವಿಶ್ವ, ಪ್ರಕೃತಿ ನಿರ್ಮಿತವಾದ ವಿಶ್ವ, ಅದು ಭಗವಂತನಲ್ಲಿ ಆಶ್ರಿತವಾಗಿದೆ. ಏತೇನ ಧರ್ಮಸದನೆ ಋಷಿಮೂರ್ತಿನ. ಆ ಧರ್ಮಸದನ, ಧರ್ಮ ಅಂದ್ರೆ ಧರ್ಮ, ಯಮಧರ್ಮ. ಅವನ ಸದನೆ ಅಂದ್ರೆ ಮನೆಯಲ್ಲಿ. ಋಷಿಮೂರ್ತಿನ, ಋಷಿಯಿಂದಾಗಿ ಪ್ರಾದುಶ್ಚಕಾರ ತಸ್ಮೈ ಪರಸ್ಮೈ ಪುರುಷಾಯ ನಮ. ಅಂತಹ ಪುರುಷನಿಗೆ, ಭಗವಂತನಿಗೆ ಪ್ರಣಾಮ. ಉಳಿದದೆಲ್ಲ ಅರ್ಥ ಆಗ್ತದೆ. ಅರ್ಥ ಆಗದಿದ್ದ ಭಾಗ ಒಂದು ಮಾತ್ರ, ಖೇ ರೂಪಭೇದಮಿವ. ಎಲ್ಲಿ ಅರ್ಥ ಆಗುವುದಿಲ್ಲ ಅಲ್ಲಿ ಆಚಾರ್ಯರು ವಿವರಣೆ ಕೊಟ್ಟರು. ಖೇ ರೂಪಭೇದ ವಾಯುವಾದಿಕ ಅಭ್ರಾದಿಕಂ ಅಂತ ಆಚಾರ್ಯರು ವ್ಯಾಖ್ಯಾನ ಅಂದ್ರೆ ಹಾಗೆ. ಇಡೀ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವುದಿಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ಜ್ಞಾನಿಗಳು ಅಂತ. ಯಾವುದು ಗೊತ್ತಾಗುವುದಿಲ್ಲ, ಕೆ ರೂಪಭೇದಮಿವ, ಭ್ರಮೆ ಬರುತ್ತೆ. ಅಲ್ಲಿ ಮಾತ್ರ ವಿವರಣೆ ಕೊಡತಕ್ಕಂಥದ್ದು ಆಚಾರ್ಯರ ವೈಶಿಷ್ಟ್ಯ ಅಂತ. ಇದಕ್ಕೆ ಇನ್ನೂ ಪೂರಕವಾಗಿ ಹೇಳ್ತಾರೆ ನೋಡಿ. ಮೊದಲು ವಾಯುವಾದಿಕ ಅಂತ ಹೇಳಿದ ಆಚಾರ್ಯರು, ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್. ವಾಯು ಆಕಾಶದಲ್ಲಿ ಇದೆ. ವಾಯು ಆಕಾಶ ಸ್ಥಿತ ವಾಯು, ಆಕಾಶದಲ್ಲಿದ್ದ ವಾಯು ಹೇಗೆ ಸರ್ವತ್ರಗಃ ಮಹಾನ್ ಆಕಾಶದಲ್ಲಿ ಇದೆ, ಹಾಗೆ ಇಡೀ ಜಗತ್ತು ಭಗವಂತನಲ್ಲಿ ಇದೆ ಅಂತ. ಆಕಾಶ ಬೇರೆ, ವಾಯು ಬೇರೆ. ಆಕಾಶ ಸ್ಥಿತ ವಾಯು ಅಂತ ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾನೆ. ಹಾಗೆ ಇಲ್ಲಿ ಆಕಾಶದಲ್ಲಿ ವಾಯು ಇದ್ದಾಗೆ ಭಗವಂತನಲ್ಲಿ ಇಡೀ ಜಗತ್ತು ಇದೆ, ಭಗವಂತನಿಗಿಂತ ಭಿನ್ನ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಯಥಾ ಆಕಾಶೆ ವಿಮಾನಾದಿ ರೂಪಭೇದ ಪ್ರತೀಯತೆ ತಥಾ. ಆಕಾಶೆ ವಿಮಾನಾದಿ, ಅಭ್ರಾದಿ ಅಂತಿದ್ರೆ ಅದನ್ನು ಪಾಠ. ಅಭ್ರಾದಿ ಅಂದ್ರೆ ಮೋಡ, ವಿಮಾನಾದಿಗಳು ಆಕಾಶದಲ್ಲಿದೆ. ಹಾಗೇನೆ ಹರೌ ತಥಾ ಹರೌ ಜಗದಿದಂ ತತ್ಸಾಮರ್ಥ್ಯಾತ್ ಪ್ರತೀಯತೆ. ಭಗವಂತನ ಸಾಮರ್ಥ್ಯದಿಂದ ಇಡೀ ಜಗತ್ತು ಕಾಣಿಸ್ತದೆ ಅಂತ. ಈ ಆಕಾಶದ ದೃಷ್ಟಾಂತ ಕೊಡ್ತಾರೆ ನೋಡಿ, ಒಳ್ಳೆಯ ದೃಷ್ಟಾಂತ. ಇದರಲ್ಲಿ ಬರೀ ಭೇದ ವಿಷಯದಲ್ಲಿ ಮಾತ್ರ ದೃಷ್ಟಾಂತ ಅಲ್ಲ. ಆಕಾಶದಲ್ಲಿ ಅಭ್ರಾದಿಗಳು ಇವೆ, ಆಧಾರ ಆದೇಯ ಭಾವ ಇದೆ. ಎರಡೂ ಬೇರೆ ಬೇರೆ. ಆಕಾಶ ಬೇರೆ, ಆಕಾಶ ಸ್ಥಿತವಾದ ವಿಮಾನಾದಿಗಳು, ಪಕ್ಷ್ಯಾದಿಗಳು ಬೇರೆ ಬೇರೆ. ಭಿನ್ನತೆಗೆ ಒಂದು ದೃಷ್ಟಾಂತ. ಹಾಗೆ ಭಗವಂತನಲ್ಲಿರ್ತಕ್ಕ ಪ್ರಪಂಚ ಭಗವಂತನಿಗಿಂತ ಭಿನ್ನ ಅಂತ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ದೇವರಲ್ಲಿ ಇಡೀ ಪ್ರಪಂಚ ಇದ್ರೆ ಪಾಪ ದೇವರಿಗೆ ಎಷ್ಟು ಕಷ್ಟ ಅಲ್ವಾ? ಅದರ ವಿಕಾರ ಭಗವಂತನಲ್ಲಿ ಆಗತ್ತೆ ನೋಡಿ. ಒಂದು ಮಗುವನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಮಗುವಿನ ವಿಕಾರ ಎಲ್ಲ ತಾಯಿಯ ಮೇಲೆ ಆಗುತ್ತೆ, ಹೊತ್ತವನ ಮೇಲೆ ಆಗಿಬಿಡುತ್ತೆ. ಹಾಗೆ ಇಡೀ ಪ್ರಪಂಚವನ್ನು ಹೊತ್ತರೆ
ಜಡದ ವಿಕಾರ ಭಗವಂತನಿಗೆ ಬರುವುದಿಲ್ವಾ ಅಂತ ಒಂದು ಪ್ರಶ್ನೆ. ನಾವು ಮಣ್ಣು ಕೈಯಲ್ಲಿ ಮುಟ್ಟಿದರೆ ಆ ಮಣ್ಣಿನ ದೋಷ ನಮ್ಮ ಕೈಯಲ್ಲಿ ಅಂಟಿಕೊಳ್ಳುತ್ತೆ, ಕೈ ತೊಳ್ಕೊಳ್ಬೇಕಾಗತ್ತೆ. ದೇವರಿಗೆ ಕೈ ತೊಳ್ಕೊಳ್ಳುವ ಪ್ರಸಂಗ ಉಂಟಾ ಅಂತ ಪ್ರಶ್ನೆ. ಇಡೀ ಪ್ರಪಂಚ ಒಂಚೂರು ಮಣ್ಣು ಮುಟ್ಟಿದ್ರೇ ನಮ್ದು ದೇಹ ಕೊಳೆಯಾಗಿ ಬಿಡುತ್ತೆ, ಇಡೀ ಪ್ರಪಂಚವನ್ನು ಹೊತ್ತರೆ ಭಗವಂತ ಎಷ್ಟು ಕೊಳಕಾಗಬೇಕು ಅಂತ ನಿಮಗೆ ಪ್ರಶ್ನೆ ಬಂದ್ರೆ, ವಾಯು, ಬೆಂಕಿಯೋ, ನೀರೋ, ಮಣ್ಣು ಎಲ್ಲವೂ ಪ್ರಪಂಚ ಭಗವಂತನಲ್ಲಿದೆ ಅಂತಂದ್ರೆ ಎಲ್ಲದರ ದೋಷ ಭಗವಂತನಿಗೆ ಬರುತ್ತೋ ಅಂತ ಪ್ರಶ್ನೆ ಬಂದ್ರೆ ಕೇ ರೂಪ ಭೇದಮಿವ ಅಂತ ದೃಷ್ಟಾಂತವನ್ನು ಕೊಟ್ಟರು ವ್ಯಾಸರು. ನೋಡಿ, ಆಕಾಶದಲ್ಲಿ ನೀರಿದೆ, ಮೋಡ ಇದೆ, ಆಕಾಶ ಒದ್ದೆ ಆಗುವುದಿಲ್ಲ. ಆಕಾಶದಲ್ಲಿ ಬೆಂಕಿ ಇದೆ, ಆಕಾಶ ಬಿಸಿ ಆಗುವುದಿಲ್ಲ, ನಾವು ಬಿಸಿ ಆಗುವುದಷ್ಟೇ. ಆಕಾಶದಲ್ಲಿ ಪಕ್ಷಿ ಹಾರುತ್ತದೆ, ಆ ಪಕ್ಷಿಯ ವಿಕಾರ ಆಕಾಶಕ್ಕೇನೂ ಆಗುವುದಿಲ್ಲ. ಪಕ್ಷಿ ಹಾರಿದಾಗ ನಮ್ಮ ಮನೆಯೊಳಗೆ ಹಾರಿದರೆ ಗದ್ದಲ ಆಗಬಹುದು, ಆಕಾಶದಲ್ಲಿ ಹಾರಿದರೆ ಏನೂ ಆಕಾಶಕ್ಕೆ ವಿಕಾರ ಆಗುವುದಿಲ್ಲ. ವಿಮಾನ ಆಕಾಶದಲ್ಲಿ ಹಾರುತ್ತದೆ, ನಮ್ಮ ಮನೆಯ ಮೇಲೆ ಹಾರಿತು ಅಂತಾದ್ರೆ ಇಡೀ ಮನೆ ಡಗ ಡಗ ಆಗಿಬಿಡುತ್ತೆ. ಏರ್ಪೋರ್ಟಿನ ಪಕ್ಕದಲ್ಲಿ ಮನೆ ಇದ್ದವರಿಗೆ ಗೊತ್ತು, ಇಡೀ ಬಿಲ್ಡಿಂಗೇ ಅಲ್ಲಾಡುತ್ತೆ. ಆದರೆ ಆಕಾಶ ಏನೂ ಆಗುವುದಿಲ್ಲ. ಆಕಾಶದ ಮೇಲೆ ವಿಮಾನ ಹಾರಲಿ, ಪಕ್ಷಿಗಳು ಹಾರಾಡ್ಲಿ, ಮಣ್ಣು ಬೆಂಕಿ ನೀರುಗಳು ಇರಲಿ, ಆಕಾಶಕ್ಕೆ ಯಾವ ಲೇಪನೂ ಆಗುವುದಿಲ್ಲ. ಆಕಾಶ ನಿರ್ಲಿಪ್ತ. ಆಕಾಶದಲ್ಲಿ ಇರತಕ್ಕಂತಹ ಪದಾರ್ಥಗಳಿಂದ ಆಕಾಶಕ್ಕೆ ಹೇಗೆ ಲೇಪ ಆಗುವುದಿಲ್ಲ, ಹಾಗೆ ಭಗವಂತನನ್ನು ಆಶ್ರಯಿಸಿರತಕ್ಕಂತಹ ಪದಾರ್ಥಗಳಿಂದ ಭಗವಂತನಿಗೆ ಯಾವುದೇ ವಿಕಾರ ಆಗುವುದಿಲ್ಲ ಅನ್ನೋದಕ್ಕೆ ಕೇ ರೂಪಭೇದಮಿವ ಅನ್ನುವ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ, ಇಡೀ ಜಗತ್ತು ಭಗವಂತನಲ್ಲಿದ್ರೆ ಈ ಜಗತ್ತು ಕಾಣಿಸ್ಬೇಕಿತ್ತಲ್ವಾ? ಯಾಕೆ ಕಾಣಿಸ್ಲಿಲ್ಲ? ಜಗತ್ತು ಕಾಣಿಸ್ತದೆ, ದೇವರು ಯಾಕೆ ಕಾಣಿಸುವುದಿಲ್ಲ? ಲೋಕದಲ್ಲಿ ಕ್ರಮ ಹಾಗೆ ನೋಡಿ, ಈ ಗಡಿಯಾರಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀರಿ, ಗಡಿಯಾರವನ್ನು ಕಾಣುವವರಿಗೆ ಸ್ಟ್ಯಾಂಡು ಕಾಣಿಸಬೇಕು. ಆಧಾರ ಕಾಣದೆ ಆದಾಯ ಕಾಣುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಲೋಕದ ಕ್ರಮ ಹೇಗೆಂದ್ರೆ ಎರಡೂ ಒಟ್ಟಿಗೆ ಕಾಣಿಸಬೇಕಾದ್ದು. ಇಡೀ ಜಗತ್ತು ಭಗವಂತನನ್ನು ಆಶ್ರಯಿಸಿಕೊಂಡಿದೆ ಅಂತಂದ್ರೆ ದೇವರು ಯಾಕೆ ಕಾಣಿಸುವುದಿಲ್ಲ ಅಂತ ಒಂದು ಪ್ರಶ್ನೆ. ಆದಾಯ ಕಂಡ ಮೇಲೆ ಆಧಾರ ಕಾಣಿಸಬೇಕಾಗಿತ್ತಲ್ವಾ ಅಂತ. ಕೈಯಲ್ಲಿ ಒಂದು ವಸ್ತು ಹಿಡ್ಕೊಂಡ್ರೆ ಅದು ಬರೀ ಆಕಾಶದಲ್ಲಿದೆ ಅಂತ ಯಾರು ಹೇಳೋದಿಲ್ಲ, ಅದಕ್ಕೆ ಆಧಾರವಾದ ಕೈಯೂ ಕಾಣಿಸ್ತದೆ, ನೀವು ಎಷ್ಟು ಮುಚ್ಚಿಟ್ರೂ ಕಾಣ್ತದೆ. ಹಾಗೆಯೇ ಇಡೀ ಜಗತ್ತಿಗೆ ಆಧಾರ ಭಗವಂತ ಆದರೆ ಭಗವಂತ ಯಾಕೆ ಕಾಣಿಸುವುದಿಲ್ಲ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಇದೆ, ಖೇ ರೂಪಭೇದ ವಿಮಾ. ಆಕಾಶದಲ್ಲಿ ಹಾರುವ ವಿಮಾನ ಕಾಣಿಸ್ತದೆ, ಆಕಾಶ ಕಾಣುತ್ತಾ? ಅದು ಬಿಳಿ ಬಣ್ಣ ಕಾಣಿಸುವುದು, ಬೆಳಕಿನದ್ದು, ಆಕಾಶ ಕಾಣುವುದಿಲ್ಲ. ಮೇಘ ಕಾಣಿಸ್ತದೆ, ಆಕಾಶ ಕಾಣಿಸುವುದಿಲ್ಲ. ಹಕ್ಕಿ ಹಾರುವುದು ಕಾಣಿಸ್ತದೆ, ಆಕಾಶ ಕಾಣಿಸುವುದಿಲ್ಲ. ಆದೇಯ ಕಂಡರೂ ಕೂಡ ಆಧಾರ ಕಣ್ಣಿಗೆ ಕಾಣಬೇಕು ಅಂತಿಲ್ಲ. ಹೇಗೆ ಆಕಾಶ ಆಶ್ರಿತವಾದ ಪದಾರ್ಥಗಳು, ವಿಮಾನಾವಳಿಗಳು ಕಂಡರೂ ಕೂಡ ಆಕಾಶ ಹೇಗೆ ಕಾಣಿಸುವುದಿಲ್ಲ, ಹಾಗೇನೆ ಇಡೀ ಪ್ರಪಂಚ ಕಂಡರೂ ಕೂಡ ಆಧಾರಭೂತನಾದ ದೇವರು ಕಾಣಿಸಬೇಕಾಗಿಲ್ಲ. ಆಕಾಶಕ್ಕೆ ಇಷ್ಟು ಶಕ್ತಿ ಇದೆ ಅಂತಂದ್ರೆ ದೇವರಿಗೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಖೇ ರೂಪಭೇದಮಿವ ಅಂತ ಬಹುಮುಖವಾಗಿ ಆಚಾರ್ಯರು ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ತಥಾ ಹರೋ ಜಗದಿದಂ ತತ್ಸಾಮರ್ಥ್ಯಾತ್. ಭಗವಂತನ ಸಾಮರ್ಥ್ಯ ಇಷ್ಟೆಲ್ಲ ಲೇಪ ಆಗದೇ ಇರಲಿಕ್ಕೆ, ಕಾಣದೇ ಇರಲಿಕ್ಕೆ, ಆಶ್ರಯನಾಗಲಿಕ್ಕೆ ಬೇಕಾದ ಎಲ್ಲ ಸಾಮರ್ಥ್ಯ ಅದು ಭಗವಂತನದ್ದು. ಇತಿ ಬ್ರಾಹ್ಮೇ ಅಪ್ರೋಡೇವ ಅಸ್ವೀಕೃತೇವ. ಶ್ಲೋಕನೂ ಅಲ್ಲ, ಒಂದು ಚಿಕ್ಕ ವಾಕ್ಯ ಅಷ್ಟೇ. ಪಿತರಿ ಅಪ್ರತಿರೂಪೇ ಸ್ವೇ ಭವಾಯ ಅನಾಗಸೇ ಋಷ ಅಪ್ರೋಡೇವ ಆತ್ಮನಾತ್ಮಾನಂ ಅಜಘಾತ್ ಯೋಗ ಸಂಯುತ. ಇದು ಭವಾನಿಯ ಕತೆ, ಸತೀದೇವಿಯರ ಕತೆ. ಅದೆಲ್ಲ ಗೊತ್ತು ನಿಮಗೆ. ಶಾಪ ಪ್ರತಿಶಾಪ ಎಲ್ಲ ಆದ ಮೇಲೆ ಮತ್ತೊಂದು ಯಾಗ ದಕ್ಷ ಮಾಡಿದಾಗ ಆಹ್ವಾನ ಇಲ್ಲದಿದ್ದರೂ ಕೂಡ, ಗಂಡನ ಒಪ್ಪಿಗೆ ಪಡೆಯದಿದ್ದರೂ ಕೂಡ ಸತೀದೇವಿಯರು ಆ ಯಾಗದಲ್ಲಿ ಭಾಗವಹಿಸಿ ಕೊನೆಗೆ ರುದ್ರದೇವರಿಗೆ ಅವಮಾನ ಆದಾಗ ಅವಮಾನವನ್ನು ತಡ್ಕೊಳ್ಳಿಕ್ಕಾಗದೆ ಆತ್ಮಾನಂ ಅಜಹಾತ್ ಯೋಗ ಸಂಯುತ. ಆತ್ಮನ ಆತ್ಮಾನಂ ಅಜಹಾತ್, ತನ್ನ ಶರೀರವನ್ನು ಆಹುತಿ ಕೊಟ್ಟರು ಅಂತ ಹೇಳ್ತಾರೆ. ಆತ್ಮನ ಅಪ್ರೋಡೇವ ಆತ್ಮಾನಂ ಅಜಹಾತ್, ತನ್ನ ಶರೀರವನ್ನು ಆ ಯೋಗಾಗ್ನಿಯಲ್ಲಿ ಹೋಮಿಸಿದರು. ಈ ಶ್ಲೋಕ ಏನಿದೆ ಅಂತಂದ್ರೆ, ಪಿತರಿ ಅಪ್ರತಿರೂಪೇ ಸ್ವೇ ಭವಾಯ ಅನಾಗಸೆ.
ಪಿತರಿ ಅಪ್ರತಿರೂಪೆ. ಯಜಮಾನರಿಗೂ ಅಪ್ಪನಿಗೂ ಏಕಾಭಿಪ್ರಾಯ ಬರಲಿಲ್ಲ. ಏಕಾಭಿಪ್ರಾಯ ಅಷ್ಟೇ ಅಲ್ಲ, ವಿರುದ್ಧಾಭಿಪ್ರಾಯಗಳು ಬಂತು. ದ್ವೇಷ ಮಾಡುವಷ್ಟರ ಹಂತಕ್ಕೆ ಮುಟ್ಟಿತು. ರುದ್ರದೇವರು ದ್ವೇಷ ಮಾಡದೆ ಹೋದರೂ ಕೂಡ ದಕ್ಷ ತನ್ನ ಅದಕ್ಷತೆಯನ್ನು ತೋರಿಸಿದ, ದ್ವೇಷ ಮಾಡಿದ. ಪ್ರತಿರೂಪ ಇರಬೇಕು, ಮಾವನಿಗೂ ಅಳಿಯನಿಗೂ ಪ್ರತಿರೂಪ ಇರಬೇಕು. ಅಪ್ಪ ಮಗನಿಗೆ ಹೇಗೆ ಹಾಗೆ ಮಗಳನ್ನು ಕೊಟ್ಟ ಮಾವ, ಹಾಗೆ ಅಳಿಯ, ಇಬ್ಬರಿಗೂ ಕೂಡ ಪ್ರತಿರೂಪ ಆಗಬೇಕು. ಅಂದ್ರೆ ಏಕರೂಪತೆ ಇರಬೇಕು, ಏಕ ಅಭಿಪ್ರಾಯ ಕತ್ತಬೇಕು. ಅಪ್ರತಿರೂಪೇ, ಪ್ರತಿರೂಪರಾಗಲಿಲ್ಲ ಅಂದ್ರೆ ಏಕ ಚಿತ್ತರಾಗಲಿಲ್ಲ, ವಿಭಿನ್ನ ಅಭಿಪ್ರಾಯದವರಾದರು. ಅಂದ್ರೆ ಒಂದು ರೀತಿಯಲ್ಲಿ ದ್ವೇಷದ ಮನೋಭಾವ ಬೆಳೆಯಿತು. ಪಿತರಿ ಅಂದ್ರೆ ತನ್ನ ಅಪ್ಪ ದಕ್ಷ, ಹಾಗೆ ಸ್ವೇ ಪಿತರಿ ಅಪ್ರತಿರೂಪೇ ಸತಿ. ಯಾರಿಗೆ? ಭವಾಯ ಅಂದ್ರೆ ರುದ್ರದೇವರು. ರುದ್ರದೇವರಿಗೆ ಅಪ್ರತಿರೂಪೆ ಅಂದ್ರೆ ವಿರುದ್ಧರಾದರು. ದಕ್ಷ ವಿರುದ್ಧನಾಗಿ ಬಿಟ್ಟ. ಅನಾಗಸೆ, ಯಾವಾಗ ದ್ವೇಷ ಮಾಡಬಹುದು ಅಂತಂದ್ರೆ ಏನಾದರೂ ರುದ್ರದೇವರಲ್ಲಿ ದೋಷ ಇದ್ರೆ, ಆಗಹ ಅಂದ್ರೆ ಅಪರಾಧ, ದೋಷ ಇದ್ರೆ ಆವಾಗ ದಕ್ಷ ದ್ವೇಷ ಮಾಡಿದರೆ ಸರಿ ಹೋಗ್ತಿತ್ತೋ ಏನೋ. ರುದ್ರದೇವರಲ್ಲಿ ಅನಾಗಸೆ, ಯಾವ ದೋಷನೂ ಇರಲಿಲ್ಲ. ನಮಸ್ಕಾರ ಮಾಡಲಿಲ್ಲ ಅಂತ ಕಾರಣ ಬಿಟ್ಟರೆ ಬೇರೆ ಎಂಥ ಕುಂಟು ನೆಪನೂ ಇಲ್ಲ. ನಮಸ್ಕಾರ ಮಾಡದಿರ್ಲಿಕ್ಕೆ ತುಂಬಾ ಕಾರಣಗಳಿರ್ಬೋದು. ಯೋಗ್ಯತೆಯಲ್ಲಿ ದೊಡ್ಡವರು ರುದ್ರದೇವರು, ದಕ್ಷನಿಗಿಂತ ಎಷ್ಟು ಎತ್ತರದಲ್ಲಿ ಇರುವವರು. ನಮಸ್ಕಾರ ಮಾಡಲಿಲ್ಲ, ನಮಸ್ಕಾರ ಮಾಡಿದ್ರೆ ಗಂಟೇನೂ ಆಯ್ತು, ಅದೇ ದೋಷನ, ಅದು ನಮಸ್ಕಾರ ಮಾಡದೇ ಇರುವುದು ದೋಷನ. ಅನಾಗಸೆ, ದೋಷ ರಹಿತರಾದ. ಭವಾಯ ರುದ್ರದೇವರಿಗೆ ಸ್ವೇ ಪಿತರಿ ಅಪ್ರತಿರೂಪೇ ಸತಿ, ತನ್ನ ಅಪ್ಪ ವಿರುದ್ಧ ಆದ, ದ್ವೇಷ ಕಾರಲಿಕ್ಕೆ ಪ್ರಾರಂಭ ಮಾಡಿದ. ಅವಾಗ ಏನ್ ಮಾಡಬೇಕು ಅಂತ ಕಾಣಲಿಲ್ಲ ಭವಾನಿಗೆ. ಅವಾಗ ಅಪ್ರೋಡೇವ ಆತ್ಮಾನಂ ಯೋಗ ಸಂಯುತ ಅಜಘಾತ್, ಮನಪೂರ್ವಕವಾಗಿ ಆತ್ಮಾನಂ ತನ್ನ ಶರೀರವನ್ನು ಅಜಘಾತ್ ತ್ಯಾಗ ಮಾಡಿದ್ಲು. ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಕೊಟ್ಟಲು ಅಂತ ಹೇಳೋದಿಲ್ಲ. ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ಹೋಮಿಸಿದ್ಲು. ಯೋಗ ಸಂಯುತ ಆತ್ಮಾನಂ ಅಜಘಾತ್, ಆತ್ಮ ಶಬ್ದಕ್ಕೆ ಶರೀರ ಅಂತ ಅರ್ಥ. ತನ್ನ ಶರೀರವನ್ನು ಯೋಗಾಗ್ನಿಯಲ್ಲಿ ಹೋಮಿಸಿದ್ಲು. ಆತ್ಮನ ಮನಪೂರ್ವಕವಾಗಿಯೇ, ಬಲಾತ್ಕಾರವಾಗಿ ಅಲ್ಲ, ಅನಿಚ್ಛೆಯಿಂದ ಅಲ್ಲ. ಅಂದ್ರೆ ತನ್ನ ದೇವರಿಗೆ, ತನ್ನ ಯಜಮಾನರಿಗೆ ಆದ ಅವಮಾನ ತಡ್ಕೊಳ್ಳಿಕ್ಕಾಗದೆ. ಅಲ್ಲಿ ಏನು ಶಬ್ದ ಇದೆ ಅಂತಂದ್ರೆ ಅಪ್ರೋಡೇವ ಅಂತ ಶಬ್ದ ಇವೆ. ಅಪ್ರೋಡೇವ ಅಂತಂದ್ರೆ ಇದಕ್ಕೆ ಏನರ್ಥ ಆಗ್ತದೆ ಅಂತಂದ್ರೆ ಜ್ಞಾನ ಇಲ್ಲದೆ ಅಂತ ಅರ್ಥ ಆಗ್ತದೆ. ಪ್ರೋಢ ಅಂದ್ರೆ ಪ್ರಕರ್ಷೇಣ ಊಢ, ಸರಿಯಾದ ತಿಳುವಳಿಕೆ ಉಳ್ಳವಳು. ಅಪ್ರೋಡೇವ ಸರಿಯಾದ ತಿಳುವಳಿಕೆ ಇಲ್ಲದೆ ಅವಳು ಸತಿ ಹೋದ್ಲು ಅಂತ ಹೇಳ್ತಾರೆ. ಹಾಗೆ ಅರ್ಥ ಆಗುತ್ತೆ. ಅಂದ್ರೆ ಜ್ಞಾನ ಇಲ್ಲದೆ ಮಾಡಿದ ಕೆಲಸ. ಈ ಸಮಾಜದಲ್ಲಿ ದುಡುಕ್ತಾರೆ ನೋಡಿ. ಅಂದ್ರೆ ಆ ಹೊತ್ತಲ್ಲಿ ಏನು ಮಾಡಬೇಕು ಅಂತ ತೋಚದೆ, ಬೇರೆ ಮಾರ್ಗ ಕಾಣದೆ ಇಂಥ ನೇಣು ಗಂಬಕ್ಕೆ ಸೇರುವುದು, ಇದೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಅಂದ್ರೆ ಇಚ್ಛೆ ಇಲ್ಲದೆ ಮಾಡುವ ಕೆಲಸಗಳು, ಬುದ್ಧಿ ಇಲ್ಲದೆ, ವಿವೇಕ ಇಲ್ಲದೆ ಮಾಡುವ ಕೆಲಸ. ಹಾಗೆ ಸತೀದೇವಿಯರು ಹಾಗೆ ಮಾಡಿದ್ರ. ಯಾಕೆಂತಂದ್ರೆ ಸತೀದೇವಿಯ ಸ್ಥಾನ ದೊಡ್ಡ ಸ್ಥಾನ, ವಾಗಿಂದ್ರಿಯ ನಿಯಾಮಕಿ ಅವಳು. ಹೆಚ್ಚು ಅಂದ್ರೆ ಗಂಡನೊಟ್ಟಿಗೆ ಕೂತು ಮನಸ್ಸಿನ ಮೇಲೂ ಸ್ವಲ್ಪ ಪ್ರಭಾವ ಬೀರುವವರು. ಅವರಿಗೆ ಮನಸ್ಸರಿ ಇಲ್ಲ ಅಂದ್ರೆ ಉಳಿದವರ ಮನಸ್ಸೇ ಆಗಿರಬೇಕು. ಅದಕ್ಕೆ ಅಪ್ರೋಡೇವ ಅನ್ನೋದಕ್ಕೆ ಒಪ್ಪಿಗೆ ಇಲ್ಲದೆ ಅಂತ ಅರ್ಥ ಅಲ್ಲ, ಮನಸ್ಸು ಇಲ್ಲದೆ ಅಂತ ಅರ್ಥ ಅಲ್ಲ. ಏನರ್ಥ ಅದಕ್ಕೆ ಆಚಾರ ಅರ್ಥ ಬರೀತಾರೆ. ಅಪ್ರೋಡೇವ ಅಂದ್ರೆ ಅಸ್ವೀಕೃತ ಇವ, ಮನಸ ಆತ್ಮನ ಅಪ್ರೋಡೇವ ಅಸ್ವೀಕೃತ ಇವ ಅಂತ. ಅದು ಊಢ ಅಂದ್ರೆ ಸ್ವೀಕಾರ ಮಾಡೋದು, ಪ್ರೋಢ ಅಂದ್ರೆ ಪ್ರಕರ್ಷೇಣ ಸ್ವೀಕೃತ, ಅಪ್ರೋಡೇವ ಪ್ರಕರ್ಷೇಣ ಅಸ್ವೀಕೃತ ಇವ. ಸತೀದೇವಿಯರು ಅಂದ್ರೆ ನಾನು ಬಂದದ್ದು ಸರಿಯಾಗಲಿಲ್ಲ, ಇಲ್ಲಿ ನನ್ನನ್ನು ಸರಿಯಾಗಿ ಸ್ವೀಕಾರ ಮಾಡಲಿಲ್ಲ. ಅಪ್ರೋಢ ಇವ
ಸರಿಯಾಗಿ ನನ್ನನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಚಿಂತನೆ ಮಾಡಿ ತನ್ನ ದೇಹವನ್ನು ಪರಿತ್ಯಾಗ ಮಾಡಿದ್ರು. ವಿಚಾರ ಮಾಡದೆ ಅಲ್ಲ, ಅಜ್ಞಾನದಿಂದ ಅಲ್ಲ, ಅವಿವೇಕದ ಕಾರ್ಯಕ್ರಮ ಅಲ್ಲ, ಅಪ್ರೋಢ ಇವ. ಇದನ್ನು ಸರಿಯಾಗಿ ದಕ್ಷ ಸ್ವೀಕಾರ ಮಾಡಲಿಲ್ಲ. ಸ್ವೀಕಾರ ಮಾಡೋದು ಹೇಗೆ ಹೇಳಿ? ರುದ್ರದೇವರನ್ನು ಸೇರಿಸಿಕೊಂಡು ತನ್ನ ಮಗಳನ್ನು ಆಹ್ವಾನ ಮಾಡಿದ್ರೆ ಸರಿಯಾದ ಸ್ವೀಕಾರ ಆಗ್ತಿತ್ತು. ಸರಿಯಾದ ಸ್ವೀಕಾರ ಆಗಲಿಲ್ಲ. ಅರ್ಧಂ ಸ್ವೀಕಾರ. ಅರ್ಧನಾರೀಶ್ವರರಲ್ಲಿ ಅರ್ಧ ಸ್ವೀಕಾರ ಮಾಡಿದರೆ ಇದು ಅರ್ಧಂಬರ್ಧ ಸ್ವೀಕಾರ ಆಯಿತು. ಹಾಗಾಗಿ ಅಪ್ರೂಢ ಇವ, ಒಪ್ಪಿಗೆ ಇಲ್ಲದೆ ಬಂದದ್ದು ಅಂತ ತಿಳ್ಕೊಂಡು ಆತ್ಮಾನಂ ಅಜಹಾತ್, ಈ ಶರೀರವನ್ನು ಪರಿತ್ಯಾಗ ಮಾಡಿದರು ಸತೀದೇವಿಯರು ಅಂತ ಇಷ್ಟು ವಿಶ್ಲೇಷಣೆ ಆಚಾರ್ಯ ಬರೀತಾರೆ. ಅಂದ್ರೆ ದಕ್ಷ ಆತ್ಮನ ಅಪ್ರೋಢೇವ, ದಕ್ಷ ಆತ್ಮನ ಅಂದ್ರೆ ಮನಪೂರ್ವಕವಾಗಿ ಅಪ್ರೋಢೇವ ಸ್ವೀಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡು ಶರೀರವನ್ನು ಪರಿತ್ಯಾಗ ಮಾಡಿದ್ದಾರೆ. ಯಯೇತನ್ ಮರ್ತ್ಯಮುದ್ದಿಶ್ಯ ಭಗವತಿ ಅಪ್ರತಿದ್ರುಹಿ ದೃಶ್ಯತ್ಯಜ್ಞ ಪೃಥಕ್ ದೃಷ್ಟಿ ತತ್ವತೋ ವಿಮುಖೋ ಭವೇತ್ ಅಂತ. ಇಲ್ಲಿ 2-3 ಶ್ಲೋಕ ಇದೆ ಭಾಗವತದಲ್ಲಿ. ಈ ಒಟ್ಟಿಗೆ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಯೇ ಜ್ಞಾನ ವಿಷಯ ಶಾಪಾ ಮುಕ್ತಿಗಾಶ್ಚ ಅಧಿಕಾರಿಣ ಕಾದಾಚಿತ್ ಕಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾ ತೇಷಾಂ ಜ್ಞಾನಸ್ಯ ಮುಕ್ತೇಶ್ಚ ತಾರತಮ್ಯಸ್ಯ ಚೈವಹಿ ಉಂಟಾ? ತಾರತಮ್ಯಸ್ಯ ಚೈವಹಿ ಭಗವನ್ನಿಯತತ್ವಾತ್ತು ಶಾಪಾದಿರ್ನಾತ್ರ ಕಾರಣಂ ಇತಿ ವಾರಾಹೇ. ಇಲ್ಲಿ ಶಾಪ ಕೊಡುವ ಘಟ್ಟ ಇದು. ನಂದ್ಯಾದಿಗಳು ರುದ್ರದೇವರಿಗೆ ಶಾಪ ಕೊಡುವುದು, ರುದ್ರನ ನಂದ್ಯಾದಿಗಳು ದಕ್ಷನಿಗೆ ಶಾಪ ಕೊಡುವ ಪ್ರಕರಣ. ಏನು ಶಾಪ ಕೊಡ್ತಾರೆ? ಈ ದಕ್ಷನ ಪರಿವಾರಕ್ಕೆ, ಕರ್ಮಟರಿಗೆ ಕೊಡುವ ಶಾಪ ಅಂತಂದ್ರೆ, ಯಯೇತನ್ ಮರ್ತ್ಯಂ ಉದ್ದಿಶ್ಯ ಭಗವತಿ ಅಪ್ರತಿದ್ರುಹಿ ದೃಶ್ಯತಿ ಅಜ್ಞಃ ಪೃಥಕ್ ದೃಷ್ಟಿ ತತ್ವತೋ ವಿಮುಖೋ ಭವೇತ್. ಇದು ಒಂದು ಶಾಪ. ಏನು ಶಾಪ ಅಂತ ಅಂದ್ರೆ, ಮರ್ತ್ಯಂ ಉದ್ದಿಶ್ಯ ಭಗವತಿ ಅಪ್ರತಿದ್ರುಹಿ, ಇಲ್ಲಿ ದ್ರೋಹ ಮಾಡಿದರು ದಕ್ಷಾದಿಗಳು, ರುದ್ರದೇವರಿಗೆ ಅವಮಾನ ಮಾಡಿದರು. ಈಗ ನೀವು ಬೈದರೆ ನಾನು ಬೈಯುವುದು ಸರಿ ಹೋಗ್ತದೆ, ನೀವು ಸುಮ್ಮನೆ ಕೂತಾಗ ನಾನು ಬೈದರೆ ಇದು ದ್ರೋಹ, ದೃಶ್ಯತಿ ಅಂತ ಕರೀತಾರೆ. ಭಗವತಿ ಅಪ್ರತಿದ್ರುಹಿ, ಭಗವತಿ ಅಂದರೆ ಪೂಜ್ಯರಾದ ರುದ್ರದೇವರು, ಅಪ್ರತಿದ್ರುಹಿ ದ್ರೋಹ ಮಾಡಲಿಲ್ಲ, ಅವರು ರಿಯಾಕ್ಷನೇ ಇಲ್ಲ, ತೆಪ್ಪಗೆ ಕೂತರು. ಈಶ್ವರ ದೇವರು ಹೌದಾ ಅಲ್ವಾ ಸಂಶಯ ಪಡುವಷ್ಟರ ಮಟ್ಟಿಗೆ ಕೂತಿದ್ರು. ಸಾಮಾನ್ಯವಾಗಿ ಆಶು ರೋಷ, ಅವರು ಸಿಟ್ಟು ಬರಬೇಕಿತ್ತು, ತಕ್ಷಣ 3ನೇ ಕಣ್ ತೆರೀಬೇಕಿತ್ತು, ಬೆಂಕಿ ಉಗುಳಬೇಕಿತ್ತು ಲಲಾಟದ ನೇತ್ರದಿಂದ. ಏನು ಪ್ರತಿ ರಿಯಾಕ್ಷನೇ ಇಲ್ಲ, ಪ್ರತಿದ್ರೋಹನೇ ಇಲ್ಲ. ಅಪ್ರತಿದ್ರುಹಿ, ಏನೂ ದ್ರೋಹ ಮಾಡದೇ ಇರತಕ್ಕ ಪೂಜ್ಯರಾದ ರುದ್ರದೇವರು ಈ ಸ್ಥಿತಿಯಲ್ಲಿರುವಾಗ ದೃಶ್ಯತಿ, ಅವರಿಗೆ ನೀವು ದ್ರೋಹ ಮಾಡಿದಿರಿ, ಅವರಿಗೆ ಶಾಪನೋ ಆಕ್ಷೇಪನೋ ಅವಮಾನನೋ ನೀವು ಮಾಡಿದಿರಿ, ದೊಡ್ಡ ದ್ರೋಹ ಇದು. ಭಗವತಿ ಅಪ್ರತಿದ್ರುಹಿ, ಭಗವಂತ ದ್ರೋಹ ಅಂದರೆ ರುದ್ರದೇವರು ಏನೂ ಮಾಡದೇ ಇದ್ದಾಗ ನೀವೇನು ದೃಶ್ಯತಿ ದ್ರೋಹ ಮಾಡಿದಿರಿ, ಅವರ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡಿದಿರಿ. ಇದು ದೊಡ್ಡ ಅನ್ಯಾಯ, ಇದು ಮಹಾದೋಷ ಇದು. ಯಾಕೆಂದ್ರೆ ಮರ್ತ್ಯಂ ಉದ್ದೇಶ, ಇದಕ್ಕೇನು ಉದ್ದೇಶ ಅಂದ್ರೆ ಒಂದೇ ಕಾರಣ, ಮರ್ತ್ಯಂ ಉದ್ದೇಶ. ಈ ಮರ್ತ್ಯನೇ ಇದಕ್ಕೆ ಉದ್ದೇಶ, ಈ ಶರೀರನೇ ಇದಕ್ಕೆ ಮೂಲ ಕಾರಣ. ಈ ಶರೀರಕ್ಕೆ ಆ ಶರೀರ ನಮಸ್ಕಾರ ಮಾಡಲಿಲ್ಲ, ಒಂದೇ ಕಾರಣ ಅಂದ್ರೆ ಈ ಶರೀರದ ಮೇಲೆ ಮೋಹ, ಅಂದ್ರೆ ಈ ಶರೀರ ಭಾರೀ ಶ್ರೇಷ್ಠವಾದ್ದು ಅಂತ ಒಂದು ಭ್ರಮೆ. ಈ ಸಭೆಯಲ್ಲಿ ನಾನೇ ದೊಡ್ಡವ, ನನಗೆ ಅಪ್ಪ ಇಟ್ಟ ಹೆಸರು ದಕ್ಷ, ಹಾಗೆ ನಾನೇ ದಕ್ಷ, ಉಳಿದವರು ದಕ್ಷ ಅಲ್ಲ ಅನ್ನುವ ಭ್ರಮೆ ಸೇರಿತು ನೋಡಿ. ಈ ಮರ್ತ್ಯಂ, ಏತತ್ ಮರ್ತ್ಯಂ ಉದ್ದೇಶ,
ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ ಮರ್ತ್ಯ ಅಂತ ಕರೀತಾರೆ. ಮರ್ತ್ಯ ಅಂದರೆ ಇಡೀ ಅದರ ಸ್ವರೂಪವನ್ನು ಹೇಳುವ ಶಬ್ದ, ಸಾಯಲಿಕ್ಕೆ ತಯಾರಾದದ್ದು ಅಂತ ಅರ್ಥ ಅಷ್ಟೆ. ಈ ಮರ್ತ್ಯರು ಅಂದರೆ ದೊಡ್ಡ ಹೆಗ್ಗಳಿಕೆಯ ಶಬ್ದ ಅಲ್ಲ. ಅಮರ್ತ್ಯ ಅಂತ ದೇವತೆಗಳಿಗೆ ಹೇಳೋದು, ಮನುಷ್ಯರಿಗೆ ಮರ್ತ್ಯ ಅಂತ ಹೇಳೋದು. ಅಮರ್ತ್ಯ ಅಂತಂದ್ರೆ ಸಾಯುವವರಲ್ಲ, ಮರ್ತ್ಯ ಅಂತಂದ್ರೆ ಎವರ್ ರೆಡಿ ಅಂತ ಅರ್ಥ ಅಷ್ಟೇ. ಮರ್ತ್ಯಾಹ ಅಂತ, ಮರ್ತುಂ ಯೋಗ್ಯಾಹ ಮರ್ತ್ಯಾಹ ಅಂತ, ಮರ್ತುಂ ಯೋಗ್ಯಂ ಮರ್ತ್ಯಂ. ಈ ಶರೀರ ಸಾವಿಗೆ ಸನ್ನದ್ಧವಾಗಿರ್ತಕ್ಕಂಥದ್ದು. ಯಯೇತತ್, ಇಂತಹ ಸಾವಿನ ಅಂಚಿನಲ್ಲಿರ್ತಕ್ಕಂತಹ ಈ ಶರೀರವನ್ನು ಇಟ್ಟುಕೊಂಡು, ಈ ಶರೀರವೇ ಸರ್ವೋತ್ಕೃಷ್ಟ ಅಂತ ಭ್ರಮಿಸಿ ದೃಶ್ಯತಿ, ದ್ರೋಹ ಮಾಡಿದರು ನೋಡಿ, ಇದು ಅನ್ಯಾಯ. ಅದಕ್ಕೇನು ಮಾಡಿದರು ರುದ್ರದೇವರ ಕಡೆಯವರು? ರುದ್ರದೇವರು ಮಾತಾಡಲಿಲ್ಲ. ರುದ್ರದೇವರ ಕಡೆಯವರು ಪೃಥಕ್ ದೃಷ್ಟಿ ಭವೇತ್ ತತ್ವತೋ ವಿಮುಖೋ ಭವೇತ್ ಅಂತ ಶಾಪವನ್ನು ಕೊಟ್ರಂತೆ. ಅಂದ್ರೆ ಪೃಥಕ್ ದೃಷ್ಟಿ ಅಂತ. ಪೃಥಕ್ ದೃಷ್ಟಿ ಅಂದ್ರೆ ಪೃಥಗ್ಭೂತವಾದ ವಸ್ತುವಿನಲ್ಲಿ ದೃಷ್ಟಿ ಅಂತ. ಈ ಶರೀರ ಉಂಟಲ್ಲ, ಇದು ಪೃಥಕ್, ನಾನೇ ಅಲ್ಲ. ಶರೀರ ಅಂದ್ರೆ ನಾನೇ ಅಲ್ಲ. ಈಗ ಮನೆ ನಾನೇ ಅಲ್ಲ, ಇದು ನನ್ನ ಮನೆ. ಇದು ನನ್ನ ಮನೆನೇ ಸರ್ವಸ್ವ ಅಂತ ತಿಳ್ಕೊಂಡ್ರೆ ಎಷ್ಟು ತಪ್ಪು ನೋಡಿ. ಮನೆ ಬೀಳ್ತಾ ಇದೆ, ಅಯ್ಯೋ ನಾನು ಬಿದ್ದೆ ಅಂತೇಳಿ ಒಳಗೆ ಕೂತ್ರೆ ಮೂರ್ಖ ಅಂತ ಕರೀತಾರೆ. ಯಾಕಂದ್ರೆ ನಾನಲ್ಲ ಇದು. ಮನೆ ಬೇರೆ, ನಾನು ಬೇರೆ. ಮನೆ ಬೇರೆ ಕಟ್ಟಿಸಬಹುದು, ನನ್ನನ್ನು ಕಟ್ಟಿಸ್ಲಿಕ್ಕಾಗಲ್ಲ ಬೇರೆ. ಹಾಗಾಗಿ ಮನೆ ಬೀಳ್ತದೆ ಅಂತ ಆದಾಗ ನಮ್ಮ ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಮನೆಯೇ ಸಾರ ಸರ್ವಸ್ವ ಅಲ್ಲ. ಹಾಗೇನೆ ಈ ಮರ್ತ್ಯವಾದ ಶರೀರ ಸರ್ವಸ್ವ ಅಲ್ಲ ನಮಗೆ, ನಮಗಿಂತ ಪೃಥಕ್. ಇದು ಭಿನ್ನವಾದ್ದು. ಈ ಕಲ್ಪನೆ ಚೆನ್ನಾಗಿರ್ಬೇಕು. ವೇದಾಂತದ ಮೊದಲನೇ ಕ್ಲಾಸ್ ಇದು, ಮೊದಲನೇ ಸ್ಟೆಪ್ ಇದು ಅರ್ಥ ಆಗದಿದ್ರೆ ವೇದಾಂತ ಅರ್ಥ ಆಗುವುದಿಲ್ಲ. ಶರೀರ ಎಂಬುದು ನನಗಿಂತ ಬೇರೆ, ನನ್ನ ಶರೀರ ಇದು ಪೃಥಕ್, ಇದು ಭಿನ್ನವಾದದ್ದು. ಆದರೆ ಇದರಲ್ಲಿ ದೃಷ್ಟಿ ಏನಿದೆ? ಸರ್ವಸ್ವ ಇದು. ಇದನ್ನು ಬಿಟ್ಟರೆ ನಾನು ಸಾಧ್ಯನೇ ಇಲ್ಲ, ಬೇಕೇ ಬೇಕು, ಅನಿವಾರ್ಯ. ಈ ಜ್ಞಾನಕ್ಕೆ ಪೃಥಕ್ ದೃಷ್ಟಿ ಉಳ್ಳವ ಅಂತ ಕರೀತಾರೆ. ಪೃಥಕ್ಕಾದ ಶರೀರದಲ್ಲಿ ಸರ್ವೋತ್ತಮತ್ವ ದೃಷ್ಟಿ ಉಳ್ಳವನನ್ನು ಪೃಥಕ್ ದೃಷ್ಟಿ ಅಂದ್ರೆ ಪಾಮರ, ಮೂರ್ಖ ಅಂತ ಅರ್ಥ. ಶರೀರವೇ ಸರ್ವಸ್ವ ಅನ್ನುವ ಭ್ರಮೆ ಇರುವವ ಭವತು ಅಂತ ಶಾಪ ಕೊಟ್ಟರು. ದಕ್ಷಿಣ ಕಡೆಯವರು ಏನು ಶಾಪ ಕೊಟ್ಟರು ಅಂತಂದ್ರೆ ಶರೀರವೇ ಸರ್ವಸ್ವ ಅನ್ನುವ ಭ್ರಮೆ ನಿಮಗೆ ಬರಲಿ ಅನ್ನುವ ಶಾಪ ಕೊಟ್ಟರಂತೆ. ಕರ್ಮಟರಿಗೆ ಇದೇ ಭ್ರಮೆ, ಈ ಶರೀರವೇ ಸರ್ವಸ್ವ, ಅದ್ರ ಶರೀರ ಪೋಷಣೆಗೆ ತನ್ನ ಜೀವನವನ್ನು ಮುಡುಪಾಗಿಡುವಂತಹದ್ದು. ಹೀಗೆ ದಕ್ಷಿಣ ಕಡೆಯರಿಗೆ, ಕರ್ಮಟರಿಗೆ ಇಂತಹ ಶಾಪ ಅವರು ಕೊಟ್ಟರು. ಪೃಥಕ್ ದೃಷ್ಟಿ ಭವತು ಅಂದ್ರೆ ಪೃಥಕ್ಕಾದ ಶರೀರದಲ್ಲಿ ಪೃಥಕ್ ಅಂತ ಜ್ಞಾನ ಇಲ್ಲದೆ ಇದೇ ಸರ್ವಸ್ವ, ಇದೇ ನಾನು ಅನ್ನುವ ಭ್ರಮೆ ಇರಲಿ. ಶರೀರಾತಿರಿಕ್ತವಾದ, ಆತ್ಮಾತಿರಿಕ್ತವಾದ ಭಗವಂತನ ಕಲ್ಪನೆ ಇರಲಿ, ಇಲ್ಲದೆ ಹೋಗಲಿ. ತತ್ವತೋ ವಿಮುಖೋ ಭವೇತ್ ಶಾಪ ಅವರಿಗೆ ಕೊಟ್ಟದ್ದು. ನೀವು ತತ್ವದಿಂದ ವಿಮುಖರಾಗಿ, ತತ್ವದಿಂದ ಅಂದ್ರೆ ತತ್ವಜ್ಞಾನದಿಂದ ವಿಮುಖರಾಗಿ ಅಂತ ಶಾಪ ಕೊಟ್ರಂತೆ. ತತ್ವತೋ ವಿಮುಖೋ ಭವೇತ್ ಅಂದ್ರೆ ತತ್ವಜ್ಞಾನದಿಂದ ನೀವು ವಂಚಿತರಾಗಿ, ತತ್ವಜ್ಞಾನ ಬಾರದೇ ಇರಲಿ. ಹಾಗಾಗಿ ಕರ್ಮಟರಿಗೆ ತತ್ವಜ್ಞಾನ ಇರುವುದಿಲ್ಲ. ದೊಡ್ಡ ದೊಡ್ಡ ಹೋಮ ಮಾಡಿಸ್ತಾರೆ, ಜ್ಯೋತಿಷ್ಠೋಮ ಯಾಗ, ವಾಜಪೇಯ ಯಾಗ, ಜ್ಞಾನ ಇರುವುದಿಲ್ಲ ಅವರಿಗೆ. ಅವರಿಗೆ ಕರ್ಮ, ಅಗ್ನಿಯೇ ಪ್ರಧಾನ, ಅವರಿಗೆ ಆಹುತಿಯೇ ಮುಖ್ಯ, ಕರ್ಮಾಂಗನೇ ಮುಖ್ಯ, ತತ್ವಜ್ಞಾನ ಮುಖ್ಯ ಅಲ್ಲ. ಇದು ರುದ್ರದೇವರ ಮನೋಭಿಮಾನಿ ರುದ್ರದೇವರ ಪರಿವಾರದವರು ದಕ್ಷನನ್ನು ಇಟ್ಟುಕೊಂಡು ಆ ಪಂಗಡಕ್ಕೆ ಕೊಟ್ಟ ಶಾಪ. ತತ್ವಸ್ಯ ವಿಮುಖೋ ಭವತ್, ತತ್ವತೋ ವಿಮುಖೋ ಭವೇತ್ ಅಂತ ಒಂದು ಶಾಪವನ್ನು ಕೊಡ್ತಾರೆ. ಯಯೇತತ್ ಮರ್ತ್ಯ ಮುದ್ದಿಶ್ಯ ಭಗವತಿ ಅಪ್ರತಿದ್ರುಹಿ, ದ್ರೋಹ ಮಾಡದೇ ಇರತಕ್ಕ ರುದ್ರದೇವರಲ್ಲಿ ದೃಶ್ಯತಿ, ಅವನು ಅಜ್ಞಃ, ಅವನು ಪೃಥಕ್ ದೃಷ್ಟಿ ಭವೇತ್, ತತ್ವತೋ ವಿಮುಖೋ ಭವೇತ್ ಶಾಪವನ್ನು ಕೊಡ್ತಾರೆ. ಹೀಗೆ ಇನ್ನೆರಡು ಶಾಪಗಳಿವೆ. ಈ ಶಾಪ ಜ್ಞಾನ ಇಲ್ಲದೆ ಹೋಗಲಿ ಅಂತ ಶಾಪ ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವರಾಹ ಪುರಾಣದ ಮೂಲಕ ಆಚಾರ್ಯರು ಚಿಂತನೆ ಮಾಡ್ತಾರೆ. ಇವರು ಶಾಪ ಕೊಟ್ಟದ್ದಕ್ಕೆ ಜ್ಞಾನ ಲೋಪ ಆದದ್ದ, ವಿಪರೀತ ಜ್ಞಾನ ಬಂದದ್ದ, ಯಾವುದರಿಂದ ಅಂತಂದ್ರೆ ಆಚಾರ್ಯರು ಹೇಳ್ತಾರೆ, ಯೇ ಜ್ಞಾನ ವಿಷಯ ಶಾಪಾಹ ಕಾದಾತಿತ್ಕಾಹ ತೇ ಭವಂತಿ ನೈವತೆ ಸಾರ್ವಕಾಲಿಕಾಹ ಮುಕ್ತಿಗಾಶ್ಚ ಅಧಿಕಾರಿಣಾಂ. ಮುಕ್ತಿ ವಿಷಯಕವಾಗಿರತಕ್ಕಂತಹ ಶಾಪ ಏನಿದೆ ಅದು ಕೂಡ ತಾತ್ಕಾಲಿಕ. ಕಾದಾಚಿತ್ಕಾಹ ತೇ ಭವಂತಿ ನ ಸಾರ್ವಕಾಲಿಕಾಹ.
ಜ್ಞಾನ ಬಾರದೇ ಇರಲಿ ಅಂತ ಶಾಪ ಕೊಟ್ರೆ ಈ ಶಾಪ ಸಾರ್ವಕಾಲಿಕ ಅಲ್ಲ. ಯಾಕಂದ್ರೆ ದಕ್ಷಾದಿಗಳಿಗೆ ಎಲ್ಲ ಕಾಲದಲ್ಲಿ ಜ್ಞಾನ ಇಲ್ಲ ಅಂತ ಆಗುವುದಿಲ್ಲ. ಆ ಕಾಲದಲ್ಲಿ ಮಾತ್ರ ಜ್ಞಾನ ಲೋಪ ಆಯಿತು ಅಷ್ಟೇ. ಆ ಒಂದು ಕ್ಷಣದಲ್ಲಿ ಜ್ಞಾನ ಲೋಪ ಆಯಿತು. ಯಾಕಂದ್ರೆ ತತ್ವದೇವತೆಗಳು ಅವರಿಗೆ ಜ್ಞಾನ ಸಾರ್ವಕಾಲಿಕ ಅಲ್ಲ. ಮೋಕ್ಷ ಯೋಗ್ಯರಾದ ಜೀವರಾಶಿಗಳಿಗೆ ಜ್ಞಾನ ಬರಲೇಬೇಕಾದ್ದು. ಶಾಪ ಕೊಟ್ಟು ಜ್ಞಾನ ಬಾರದೇ ಇರಲಿ ಅಂತ ಎಲ್ಲಿಯಾದರೂ ಕೋಪಗೊಂಡ್ರೆ, ಶಾಪ ಕೊಟ್ರೆ ಅದು ಎಲ್ಲಿವರೆಗೆ? ಕಾದಾಚಿತ್ಕಾಹ ತೇ ಭವಂತಿ. ಜ್ಞಾನ ವಿಷಯ ಶಾಪಾಹ. ಜ್ಞಾನಕ್ಕೆ ಸಂಬಂಧಪಟ್ಟ ಶಾಪ ಅದು ತಾತ್ಕಾಲಿಕ ಹೊರತು ಸಾರ್ವಕಾಲಿಕ ಅಲ್ಲ. ಯಾಕೆಂತಂದ್ರೆ ಅದು ಸಾರ್ವಕಾಲಿಕ ಆದರೆ ಜ್ಞಾನನೇ ಬರಲಿಲ್ಲ ಅಂತ ಆದರೆ ಮೋಕ್ಷನೇ ಇಲ್ಲ ಅಂತಾಯ್ತು. ಮೋಕ್ಷನೇ ಇಲ್ಲ ಅಂತಂದ್ರೆ ತಾರತಮ್ಯನೇ ಹಾಳಾಗಿ ಹೋಗ್ತದೆ. ಯಾಕಂದ್ರೆ ತಾರತಮ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ನೋಡಿ. ಅಂದ್ರೆ ಜ್ಞಾನ ಇಲ್ಲ ಅಂತಂದ್ರೆ ತಾರತಮ್ಯದಲ್ಲಿ ಒಂದು ಕೊಂಡಿ ಹೋಯಿತು ಅಂತಂದ್ರೆ ತಾರತಮ್ಯದ ಸೌಧನೇ ಬಿದ್ದು ಹೋಗುತ್ತೆ. ಆದ್ದರಿಂದ ಇದು ಕಾದಾಚಿತ್ಕಾಹ ತೇ ಭವಂತಿ ನ ಸಾರ್ವಕಾಲಿಕಾಹ. ಮುಕ್ತಿಗಾಹಪಿ ಶಾಪಾಹ. ಮುಕ್ತಿಗ ಅಂದ್ರೆ ಮುಕ್ತಿಂ ಗಮಯಂತಿ, ಮುಕ್ತಿಂ ಗಚ್ಚಂತಿ ಇದು ಮುಕ್ತಿಗಾಹ. ಅಂದ್ರೆ ಮುಕ್ತಿಗೆ ಸಂಬಂಧಪಟ್ಟ ಶಾಪಗಳು ಅದು ಕೂಡ ಅಷ್ಟೇ. ಮೋಕ್ಷ ಆಗದೇ ಇರಲಿ ಅಂತ ಶಾಪ ಕೊಟ್ರೆ, ನೀವು ಸಂಸಾರಂತು ಅಂತ ಶಾಪ ಕೊಟ್ರೆ ಎರಡನೇ ಶಾಪ ಅದೇ. ನೀವು ಸಂಸಾರಿಗಳಾಗಿ ಅಂತ ಶಾಪ ಕೊಟ್ರೆ ಅದು ಸಾರ್ವಕಾಲಿಕ ಅಲ್ಲ, ಅದು ತಾತ್ಕಾಲಿಕ ಶಾಪ ಅಷ್ಟೇ. ಈಗ ನೀವು ಮುಕ್ತಿಯನ್ನು ಹೊಂದಬೇಡಿ, ಈಗ ಸಂಸಾರಿಗಳಾಗಿ ಅಷ್ಟೇ ಹೊರತು ಸಾರ್ವಕಾಲಿಕ ಅಲ್ಲ ಅಂತ ಒಂದು ಆಚಾರ್ಯರು ನಮ್ಮನ್ನು ತಿತ್ತಾರೆ. ಏ ಜ್ಞಾನ ವಿಷಯ ಶಾಪಾ ಮುಕ್ತಿಗಾಶ್ಚ ಅಧಿಕಾರಿನ, ಅಂದ್ರೆ ಅಧಿಕಾರ ಮೋಕ್ಷಕ್ಕೆ ಯೋಗ್ಯರಾದವರು ಅವರಿಗೆ ಮೋಕ್ಷ ಆಗದೇ ಇರಲಿ, ಸಂಸಾರಿಗಳಾಗಿಯೇ ಬಿದ್ದಿರಿ ಅಂತ ಶಾಪ ಕೊಟ್ರೆ ಇದು ತಾತ್ಕಾಲಿಕ. ಮೋಕ್ಷಕ್ಕೆ ಯೋಗ್ಯರಾದರೂ ತತ್ವಜ್ಞಾನಕ್ಕೆ ಅರ್ಹರು ಅಂತ ಅರ್ಥ. ತತ್ವಜ್ಞಾನ ಆಗದೆ ಹೋಗಲಿ ಅಂತ ಶಾಪ ಕೊಟ್ರೆ ಕಾದಾಚಿತ್ಕಾಹ ತೇ ಭವಂತಿ ನೈವತೆ ಸಾರ್ವಕಾಲಿಕಾಹ. ಎಲ್ಲಾ ಕಾಲದಲ್ಲಿ ಅಲ್ಲ ಅದು. ತೇಷಾಂ ಜ್ಞಾನಸ್ಯ ಮುಕ್ತೇಶ್ಚ ತಾರತಮ್ಯಸ್ಯ ಚ ಭಗವನ್ನಿಯತತ್ವಾತ್. ಇದು ಇವರ ಶಾಪದ ಅಧೀನ ಅಲ್ಲ, ಯಾರ್ದೋ ಕಿಂಚಿತ್ ವ್ಯಕ್ತಿಯ ಅಧೀನ ಅಲ್ಲ, ಭಗವನ್ನಿಯತತ್ವಾತ್. ಇವರಿಗೆ ಜ್ಞಾನ ಇಷ್ಟು ಬರಬೇಕು, ಭಗವಂತನ ಸಂಕಲ್ಪ. ಇವರಿಗೆ ಮೋಕ್ಷ ಆಗಬೇಕು, ಭಗವಂತನ ನಿಯತಿ. ಅದು ತಾರತಮ್ಯ ಈ ಕಕ್ಷೆಯಲ್ಲಿ ಬರುವವರು ಅವರು. ಹಾಗಾಗಿ ಜ್ಞಾನನೇ ಲೋಪ ಆಗಿಬಿಟ್ರೆ, ತಾರತಮ್ಯದಿಂದಲೇ ಕಳಚಿ ಬಿದ್ದರೆ ಈ ಅವಾಗ ಆ ಸಿದ್ಧಾಂತನೇ ಬಿದ್ದು ಹೋಗ್ತದೆ. ತಾರತಮ್ಯಸ್ಯ ಚ ಭಗವನ್ನಿಯತತ್ವಾತ್, ಭಗವಂತನ ಅಧೀನ. ಆದ್ದರಿಂದ ಶಾಪಾದಿರ್ ನಾತ್ರ ಕಾರಣಂ. ಇಲ್ಲಿ ಶಾಪ ಅನ್ನೋದು ಕಾರಣ ಅಲ್ಲ. ಮತ್ತೆ ಯಾವುದು ಕಾರಣ? ಅವರವರ ಪ್ರಾರಬ್ಧನೇ ಕಾರಣ ಹೊರತು ಶಾಪ ಕಾರಣ ಅಲ್ಲ. ಅವನ ಪ್ರಾರಬ್ಧ ಇತ್ತು, ಶಾಪ ತೆಕ್ಕೊಂಡು ಇಷ್ಟು ಕೋಪ ಮಾಡಬೇಕು, ಇಷ್ಟು ಅಜ್ಞಾನ ಪ್ರದರ್ಶನ ಮಾಡಬೇಕು ಅಷ್ಟೇ ಹೊರತು ಶಾಪ ಕಾರಣ ಅಲ್ಲ. ಅದಕ್ಕೆ ಭಗವಂತನಿಂದಲೇ ನಿಯತ. ಈ ಕಾಲದಲ್ಲಿ ಹೀಗಾಗಬೇಕು ಅನ್ನೋದು ಭಗವಂತನ ನಿಯಮ. ಶಾಪಾದಿ ನಾತ್ರ ಕಾರಣಂ ಅಂತ ಆಚಾರ್ಯರು ತಿರುತ್ತಾ. ನಮಗೆ ಏನು ಸಮಸ್ಯೆ ಇಲ್ಲಿ ಅಂತಂದ್ರೆ, ದಕ್ಷನಿಗೆ ಶಾಪ ಕೊಟ್ಟರು, ಜ್ಞಾನನೇ ಇಲ್ಲ ಅಂತಾಗಬೇಕು, ಅರ್ಥಾತ್ ಮೋಕ್ಷನೇ ಇಲ್ಲ ಅಂತಾಯಿತು. ಮೋಕ್ಷನೇ ಇಲ್ಲ ಅಂದ್ರೆ ತಾರತಮ್ಯನೇ ಬಿದ್ದು ಹೋಯಿತು, ಎಲ್ಲ ವ್ಯವಸ್ಥೆ ಹಾಳಾಯಿತು ಅಂತ ಪ್ರಶ್ನೆ ಬಂದರೆ ಆಚಾರ್ಯರು ತಿದ್ದಿತ್ತು ನಮ್ಮನ್ನು. ಇಲ್ಲಿ ಜ್ಞಾನಲೋಪ ಆಗುವುದಿಲ್ಲ. ತತ್ಕಾಲದಲ್ಲಿ ಹಗಲಿನ ಹೊತ್ತಿನಲ್ಲಿ ಮೋಡ ತುಂಬಿದ್ರೆ ಸೂರ್ಯನಿಗೆ ಮಸುಕಾಯಿತು. ಎಷ್ಟು ಹೊತ್ತು ಮೋಡ ಆಚೆ ಹೋಯಿತು ಅಂದ್ರೆ ಮತ್ತೆ ಸೂರ್ಯನ ಪ್ರಕಾಶ ಇದ್ದದ್ದೇ. ಹಾಗೆಯೇ ತತ್ಕಾಲದಲ್ಲಿ ಮೋಡಚ್ಛನ್ನವಾದ ಮೇಘಚ್ಛನ್ನವಾದ ಸೂರ್ಯನ ಹಾಗೆ ತತ್ಕಾಲದಲ್ಲಿ ಜ್ಞಾನಕ್ಕೆ ತಿರೋಧಾನ ಆಯಿತು ಅಷ್ಟೇ ಹೊರತು ಸಾರ್ವಕಾಲಿಕ ತಿರೋಧಾನ ಇಲ್ಲ. ಮೋಕ್ಷಕ್ಕೆ ಇದು ಪ್ರತಿಬಂಧಕ ಆಗುವುದಿಲ್ಲ, ತಾರತಮ್ಯಕ್ಕೆ ವಿರೋಧಿ ಆಗುವುದಿಲ್ಲ ಅಂತ ಇಷ್ಟು ಆಚಾರ್ಯರು ನಾತ್ರ ಕಾರಣ ಇತಿ ವಾರಾಹೆ, ವಾರಾಹ ಪ್ರಾಣವನ್ನು ಉದಾಹರಿಸಿ ಆಚಾರ್ಯರು ಇದನ್ನು ಸಮರ್ಥಿಸಿದ್ದಾರೆ. ನಡ್ಸಂಬಿಕರಿದ್ದಾರೆ. ನಾಳೆ ಗಂಟೆ ವ್ಯತ್ಯಾಸ ಹೇಳ್ತೀಯಾ? 8:30 ಇಂದ 9 ಕೇಳ ವ್ಯತ್ಯಾಸ ಅಂತ ಕೇಳ್ತಂದ್ರೆ ನಾಳೆ ತುಂಬ ಕಾರ್ಯಕ್ರಮ ಸ್ವಾಮಿಗಳದ್ದು ಇರೋಣದ್ರಿಂದಾಗಿ 8:30 ಇಂದ 9 ಪಾಠ. ನಾಳೆ ಒಂದು ದಿವಸ ಮಾತ್ರ. ಎಲ್ಲರೂ ಕೂಡ ಸಹಕರಿಸಬೇಕು. 8:30 ಇಂದ 9.